ಸರಿ ನೋಡಿ, ಬಾಗಿಲು ತೆಗೆದುಬಿಟ್ಟು ಸ್ವಲ್ಪ ಒಂದು ಕಡಿಮೆ ಮಾಡಿ, ಫ್ಯಾನನ್ನು ತೆಗೆದುಬಿಡು, ಬಾಗಿಲು ತೆಗೆದು ಜಾಸ್ತಿ ಆಗಿ ಜಾಸ್ತಿ. ಹಾಂ, ಆ ಕಡೆ ಲೈಟ್ ಆರಿಸಿ. ಓಂ ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸಮಹಾಮೋಹಗ್ರಾಹಗ್ರಾಸೈಕಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಯಥಾ ಚಿತ್ರಪಟೇ ದೃಷ್ಟಂ ಅವಸ್ಥಾನಾಂ ಚತುಷ್ಟಯಂ ಪರಮಾತ್ಮನಿ ವಿಜ್ಞೇಯಂ ತಥಾವಸ್ಥಾ ಚತುಷ್ಟಯಂ. ಈ 6ನೇ ಅಧ್ಯಾಯ ಈ ಪಂಚದಶಿಲಿ. ಇದರಲ್ಲಿ ಇದಕ್ಕೆ ಚಿತ್ರದೀಪ ಅಂತ ಹೆಸರು, ಚಿತ್ರದೀಪ ಪ್ರಕರಣಂ ಅಂತ. ಇದರಲ್ಲಿ ಏನು ಮಾಡ್ತಾ ಇದ್ದಾರೆ, ಪರಮಾತ್ಮ ಜ್ಞಾನವನ್ನು, ಅದರ ಅಂಗವಾಗಿ ಆತ್ಮಜ್ಞಾನವನ್ನು, ಆಮೇಲೆ ಜೀವ ಸ್ವರೂಪ ಮತ್ತು ಈ ಜಗತ್ತಿನ ಸ್ವರೂಪ, ಇದನ್ನೆಲ್ಲ ಒಂದು ಚಿತ್ರಪಟ ಅಂತ ಒಂದು ದೃಷ್ಟಾಂತವನ್ನು ಇಟ್ಕೊಂಡು ಈ ಅಧ್ಯಾಯದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಚಿತ್ರಪಟ ಅನ್ನೋದು ಒಂದು ಪಟ ಅಂದರೆ ಒಂದು ಬಟ್ಟೆ, ಅದರಲ್ಲಿ ಪೂರ್ಣವಾಗಿರೋ ಒಂದು ಚಿತ್ರ ಇರುತ್ತೆ. ಅದರಲ್ಲಿ ನಾನಾ ವಸ್ತುಗಳಿರುತ್ತೆ, ನಾನಾ ವ್ಯಕ್ತಿಗಳೆಲ್ಲ ಅದರಲ್ಲಿ ಪ್ರದರ್ಶನ ಮಾಡಿರ್ತಾರೆ ಆ ಚಿತ್ರದಲ್ಲಿ. ಅದನ್ನೆಲ್ಲ ಇಟ್ಕೊಂಡು ಒಂದು ದೃಷ್ಟಾಂತವನ್ನು ಕೊಟ್ಟು, ಹಾಗೂ ದೃಷ್ಟಾಂತವನ್ನು ಕೊಟ್ಟು ಪರಮಾತ್ಮ ಸ್ವರೂಪ ಎಂಥದ್ದು, ಈ ಪ್ರಪಂಚ ಎಂಥದ್ದು, ಪ್ರಪಂಚಕ್ಕೂ ಈ ಪರಮಾತ್ಮನಿಗೂ ಎಂಥ ಒಂದು ಸಂಬಂಧ ಇದೆ, ಜೀವ ಯಾರು, ಇಂಥದನ್ನೆಲ್ಲ ಅವರು ಇಲ್ಲಿ ವಿಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು 4ನೇ ಶ್ಲೋಕ ನೋಡಿದ್ವಿ, ಅದನ್ನು ಒಂದ್ಸತಿ ಓದೋಣ. ಸ್ವತಶ್ಚಿದಂತರ್ಯಾಮೀತೋ ಮಾಯಾವಿ ಸೂಕ್ಷ್ಮ ಸೃಷ್ಟಿತಃ ಸೂತ್ರಾತ್ಮ ಸ್ಥೂಲ ಸೃಷ್ಟ್ಯೈವ ವಿರಾಡಿತ್ಯುಚ್ಯತೆ ಪರಃ. ಪರಃ ಅಂದರೆ ಪರಮಾತ್ಮ, ಅಂದರೆ ಪರಸ್ವರೂಪ, ನಿರ್ಗುಣ ಬ್ರಹ್ಮಸ್ವರೂಪ ಚೈತನ್ಯ. ಅದು ಸ್ವತಃ ಚಿತ್ ಅಂತ, ಅದು ಪರಮಾತ್ಮ ಪರಸ್ವರೂಪ ತಾನಾಗೇ, ಅದು ಯಾವ ಒಂದು ಬೆರಕೆಯೂ ಇಲ್ಲದೆ, ಪ್ರಪಂಚದ ಸಂಬಂಧವೂ ಇಲ್ಲದೆ, ಮಾಯೆ ಸಂಬಂಧವೂ ಕೂಡ ಇಲ್ಲದೆ ಅಂತ ಒಂದು ಸ್ಥಿತಿಯಲ್ಲಿ ಇದಕ್ಕೆ ಚಿತ್ ಅಂತ ಹೆಸರು. ಅಂದರೆ ಕೇವಲ ಚೈತನ್ಯ ಸ್ವರೂಪ, ಅದು ಚಿತ್ ಅಂತ. ಆಮೇಲೆ ಮಾಯೆ ಸಂಬಂಧ ಬಂದಾಗ ಅದಕ್ಕೆ ಮಾಯಾ ವಿಶಿಷ್ಟ ಚೈತನ್ಯಂ ಅಂತ ಹೇಳ್ತೀವಿ. ಅದಕ್ಕೆ ಅಂತರ್ಯಾಮಿ ಅಂತ, ಈಶ್ವರ ಅಂತ ಹೆಸರು, ಅದಕ್ಕೆ ಅಂತರ್ಯಾಮಿ ಅಂತ ಅನಿಸ್ಕೊಳ್ಳುತ್ತೆ ಅದು. ಆಮೇಲೆ ಸೂಕ್ಷ್ಮ ಸೃಷ್ಟಿತಃ ಸ್ತೋತ್ರಾತ್ಮ ಅಂದರೆ ಸೂಕ್ಷ್ಮ ಸೃಷ್ಟಿ ಅಂತ, ಪಂಚಭೂತಗಳೆಲ್ಲ ಉಂಟಾಗಿದೆ, ಆದರೆ ಪಂಚೀಕೃತವಾಗಿಲ್ಲ ಇನ್ನು. ಅಂಥ ಸ್ಥಿತಿಯಲ್ಲಿ ಅದೇ ಪರಮಾತ್ಮನಿಗೆ ಸೂತ್ರಾತ್ಮ ಅಂತ ಹೆಸರು. ಆಮೇಲೆ ಸ್ಥೂಲ ಸೃಷ್ಟಿ ಅಂತ ಒಂದಾದ್ಮೇಲೆ, ಅಂದರೆ ಪಂಚೀಕರಣವಾದಮೇಲೆ ಯಾವ ಒಂದು ಸ್ಥೂಲ ಪ್ರಪಂಚ ನಾವಿವಾಗೆಲ್ಲ ನಮಗೆಲ್ಲ ಒಂದು ಗೋಚರವಾಗ್ತಾ ಇದೆಯೋ, ನಮಗೆ ಅನುಭವ ಸಿಗ್ತಾ ಇದೆಯೋ, ಅಂಥ ಒಂದು ಸ್ಥಿತಿಯಲ್ಲಿ ಈ ಒಂದು ಸಮಷ್ಟಿ ಸ್ವರೂಪಕ್ಕೆ ವಿರಾಟ್ ಅಂತ ಹೆಸರು. ಅಂದರೆ ಇಲ್ಲಿ ಕೊಡ್ತಾ ಇರೋದೆಲ್ಲ ಈ ಸೂತ್ರಾತ್ಮ, ಮಾಯಾವಿ ಮತ್ತು ವಿರಾಟ್ ಅಂತ ಮೂರು ಕೂಡ ಪ್ರಪಂಚ ಸೃಷ್ಟಿಗೆ ಸೇರಿದ್ದು, ಒಳಗಡೆ ಪಟ್ಟಿದ್ದು. ಈ ಚಿತ್ ಅಂತ ಶುದ್ಧ ಚೈತನ್ಯ ಅದು ಮಾತ್ರ ತುರಿಯ ಅಂತ, ಅದು ಪ್ರಪಂಚ ಸೃಷ್ಟಿಗೆ ಹೊರತಾಗಿರೋದು. ಹಾಗಾಗಿ ಅದಕ್ಕೆ ಯಾವ ಒಂದು ಸಂಬಂಧವೂ ಇಲ್ಲ ಈ ಪ್ರಪಂಚದೊಡನೆ. ಆದರೆ ನಮಗೆ ಮೋಕ್ಷಕ್ಕಾಗಿ ನಾವು ತಿಳ್ಕೋಬೇಕಾದ ಯಾವುದು ಅಂತ ಹೇಳಿದ್ರೆ ಈ ಚಿತ್ ಅಂತ ಸ್ವರೂಪ. ಆದರೆ ಆ ಚಿತ್ತಂತ ಸ್ವರೂಪವನ್ನು ನಮಗೆ ನೇರಾಗಿ ತಿಳಿಸೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಯಾವ ಒಂದು ಲಕ್ಷಣಗಳು ಇರೋಲ್ಲ ಅದಕ್ಕೆ. ಹಾಗಾಗಿ ಅಂಥದನ್ನು ತಿಳಿಸೋಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಪ್ರಪಂಚ ಅಂತ ಒಂದನ್ನು ಜೋಡಿಸಿ ಪ್ರಪಂಚಕ್ಕೆ, ಅದಕ್ಕೂ ಆ ಚಿತ್ ಸ್ವರೂಪಕ್ಕೂ ಪ್ರಪಂಚಕ್ಕೂ ಒಂದು ಸಂಬಂಧವನ್ನು ಕಲ್ಪನೆ ಮಾಡಿ ಏನು ಮಾಡ್ತಾ ಇದ್ದಾರೆ, ಈ 4 ತೋರಿಸ್ತಾ ಇದ್ದಾರೆ. ಈ 4 ಮುಖಾಂತರ ನಾವು ತಿಳ್ಕೊಬೋದು ಇದನ್ನ ಅಂತ. ಹಾಗಾಗಿ ಚಿತ್ ಅನ್ನೋದು ಚೈತನ್ಯ ಸ್ವರೂಪ, ಶುದ್ಧವಾಗಿರೋದು, ಅದು ತುರಿಯ ಅಂತ. ಅಂತರ್ಯಾಮಿ ಅನ್ನೋದು ಈಶ್ವರ ಅಂತ. ಆಮೇಲೆ ಸೂತ್ರಾತ್ಮ ಅನ್ನೋದು ಹಿರಣ್ಯಗರ್ಭ ಅಂತ ಯಾವ್ದು ಹೇಳ್ತೀವೋದು. ವಿರಾಟ್ ಅನ್ನೋದು ಸ್ಥೂಲ ಸೃಷ್ಟಿಗೆ ಒಂದು ಕಾರಣವಾಗಿರೋ ಒಂದು ಸ್ವರೂಪ ಅದು ಅಂತ. ಈ 4 ಕೂಡ ಪರಮಾತ್ಮನೇ. ಈ 4 ರೀತಿಯಾಗಿ ನಾವು ಅದನ್ನು ನೋಡ್ಬೋದು ಅಂತ ಹೇಳ್ಬಿಟ್ಟು, ಆ 4 ರೀತಿಯಾಗಿ ನೋಡ್ಬಿಟ್ಟು ಅಷ್ಟಕ್ಕೆ ನಿಂತುಬಿಡಬಾರ್ದು. ಆ 4 ರೀತಿಯಲ್ಲಿ ಮೊದಲು 3 ರೀತಿಗಳನ್ನ, 3 ರೂಪಗಳನ್ನ ನಾವು 4ನೇದರಲ್ಲಿ ಮರ್ಜ್ ಮಾಡಬೇಕು ಅಂತ, ಅಂದರೆ ಅದರಲ್ಲಿ ಲಯ ಮಾಡಬೇಕು ಅಂತ. ಅದು ಕ್ರಮ ಮಾಡಬೇಕು, ಉಪನಿಷತ್ತಲ್ಲಿ ಚೆನ್ನಾಗಿ ಬರುತ್ತೆ ಅದು. ಆದರೆ ಇವರು ಒಂದು ರೀತಿಯಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಅದನ್ನು. ಇವಾಗ ಈ 5ನೇ ಶ್ಲೋಕ ನೋಡೋಣ ನಾವು. ಬ್ರಹ್ಮಾದ್ಯಾಃ ಸ್ತಂಭಪರ್ಯಂತಾಃ ಪ್ರಾಣಿನೋತ್ರ ಜಡಾ ಅಪಿ ಉತ್ತಮಾಧಮ ಭಾವೇನ ವರ್ತಂತೆ ಪಟಚಿತ್ರವತ್. ಈ ಶ್ಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ, ಇವಾಗ ಈ ದೃಷ್ಟಾಂತಕ್ಕೆ ಸ್ವಲ್ಪ ಹತ್ರಕ್ಕೆ ತಗೊಂಡ್ಬರ್ತಾ ಇದ್ದಾರೆ. ಬ್ರಹ್ಮಾದ್ಯಾಃ ಸ್ತಂಭಪರ್ಯಂತಾಃ ಅಂದ್ರೆ ಬ್ರಹ್ಮ ಅಂತ ಹೇಳಿದ್ರೆ ಇಲ್ಲಿ ಚತುರ್ಮುಖ ಬ್ರಹ್ಮ,
ಅಲ್ಲಿಂದ ಇಳಿದು ಸ್ತಂಭ ಪರ್ಯಂತ ಅಂದರೆ ಒಂದು ಸಣ್ಣ ಒಂದು ಕ್ರಿಮಿಕೀಟ ಅಂತ ಹೇಳ್ತೀವಲ್ಲ, ಅದು ಸ್ತಂಭ ಅಂತ ಹೇಳ್ತಾರೆ. ಸ್ತಂಭ ಅಂತ ಹೇಳಿದರೆ ಅದು ಕಂಬ ಅಂತ ಆಗುತ್ತೆ. ಸ್ತಂಭ ಅಂದರೆ ಆ ನರಸಿಂಹ ಯಾವ್ದು ನೋಡ್ಕೊಂಡು ಬಂದು ಆ ಕಂಬ ಅದಕ್ಕೆ ಸ್ತಂಭ ಅಂತ. ಆದರೆ ಸ್ತಂಭ ಅಂತ ಅಲ್ಪ ಪ್ರಾಣ ಇದ್ದರೆ ಅದಕ್ಕೆ ಒಂದು ಸಣ್ಣ ಸಣ್ಣ ಕೀಟಗಳು, ಅದಕ್ಕೆ ಸಂಸ್ಕೃತದಲ್ಲಿ ಅಂತ ಒಂದು ಶಬ್ದ ಇದೆ. ಬ್ರಹ್ಮ ಅನ್ನೋದು, ಚತುರ್ಮುಖ ಬ್ರಹ್ಮ ಅನ್ನೋದು ಈ ಪ್ರಪಂಚದಲ್ಲಿ ಸೃಷ್ಟಿಯಲ್ಲೇ ತುಂಬ ದೊಡ್ಡ ಜೀವಿ, ಅಂದರೆ ಉತ್ತಮವಾದ ಜೀವಿ. ತುಂಬ ಅದು ಒಂದು ಎಕ್ಸ್ಟ್ರೀಮ್, ಅದು ಜೀವಿಗಳಲ್ಲಿ ಒಂದು ಎಕ್ಸ್ಟ್ರೀಮ್. ಅದು ಈ ಕಡೆ ಎಕ್ಸ್ಟ್ರೀಮ್ ಯಾವುದು ಅಂತ ಕೇಳಿದರೆ ತುಂಬ ಕೀಳಾದ್ದು, ತುಂಬ ಚಿಕ್ಕದಾದ್ದು, ಅತ್ಯಂತ ಪಾಪದಿಂದ ಈ ಥರ ಒಂದಾಗಿದ್ದು ಇದು ಸ್ತಂಭ ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಈ ಬ್ರಹ್ಮ ಅನ್ನೋದು ತುಂಬ ಪುಣ್ಯದಿಂದ ಅವನಿಗೆ ಆ ಥರ ಒಂದು ಶರೀರ ಸಿಕ್ಕಿದೆ. ಅತ್ಯಂತ ಪಾಪದಿಂದ ಈ ಸ್ತಂಭ ಅನ್ನೋದಕ್ಕೆ ಒಂದು ಶರೀರ ಸಿಕ್ಕಿದೆ. ಆದರೆ ಎರಡರಲ್ಲೂ ಕೂಡ ಇರೋದೊಂದು ಚೈತನ್ಯನೇ, ಅದರಲ್ಲಿ ಎರಡು ಮಾತಿಲ್ಲ. ಬ್ರಹ್ಮಾದ್ಯಾಹ ಸ್ತಂಭ ಪರ್ಯಂತಹ, ಅಲ್ಲಿ ತನಕ ಇರೋದೆಲ್ಲವೂ ಕೂಡ ಪ್ರಾಣಿನಃ ಅತ್ರ ಜಡ ಅಪಿ. ಆಮೇಲೆ ಯಾವುದರಲ್ಲಿ ಈ ಚಿತ್ರಪಟದಲ್ಲಿ ಅದರ ಅಥವಾ ಈ ಪ್ರಪಂಚದಲ್ಲಿ ಜಡವೂ ಸರಿ, ಆದರೆ ಬ್ರಹ್ಮದಿಂದ ಶುರು ಮಾಡಿ ಈ ಸ್ತಂಭದವರೆಗೂ ಇರೋದೆಲ್ಲ ಚೇತನ ವರ್ಗ. ಆದರೆ ಈ ಜಡ ಅಂತ ಇದೆಯಲ್ಲ, ಯಾವುದು ನದಿ, ಇದು ಬೆಟ್ಟ, ಇಂಥದ್ದೆಲ್ಲ ನಾವು ನೋಡ್ತೀವಲ್ಲ ಪ್ರಪಂಚದಲ್ಲಿ, ಅದರ ಜಡ ಸೃಷ್ಟಿ. ಹಾಗಾಗಿ ಚೇತನ ಸೃಷ್ಟಿ, ಜಡ ಸೃಷ್ಟಿ ಎರಡು ಸೇರಿರುತ್ತೆ ಈ ಸೃಷ್ಟಿಯಲ್ಲಿ. ಅದೆಲ್ಲ ಕೂಡ ಉತ್ತಮಾಧಮ ಭಾವೇನ ವರ್ತಂತೆ ಪಟಚಿತ್ರವತೆ. ಕೆಲವುದೆಲ್ಲ ಉತ್ತಮವಾಗಿರುತ್ತೆ, ಕೆಲವುದೆಲ್ಲ ಅಧಮವಾಗಿರುತ್ತೆ. ಹೀಗೆ ಪಟಚಿತ್ರದಲ್ಲಿ ಹೇಗಿರುತ್ತೋ ಹಾಗೇನೇ ಕೂಡ ಅಲ್ಲೂ ಇರುತ್ತೆ, ಪ್ರಪಂಚದಲ್ಲೂ ಕೂಡ ಇದೆ ಅಂತ ಹೇಳಿದರು. ಹಾಗಾಗಿ ಪಟಚಿತ್ರದಲ್ಲಿ ಹೇಗಿರುತ್ತೆ ಅಂತ ಹೇಳಿದರೆ ನಾವು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ನಾವು ಈ ಶ್ಲೋಕಕ್ಕೆ ಇವರು ರಾಮಕೃಷ್ಣರು ಏನು ಹೇಳ್ತಾರೆ ನೋಡೋಣ. ನಾನು ಪರಮಾತ್ಮನಃ ಚಿತ್ರಪಟಸ್ಥಾನೀಯತ್ವೇ ತದಾಶ್ರಿತಾನಿ ಚಿತ್ರಾಣಿ ವಕ್ತವ್ಯಾನಿ ಇತ್ಯತಃ ಬ್ರಹ್ಮಾದ್ಯಾಹ ಇತಿ. ಅಂದರೆ ಪರಮಾತ್ಮ ಅನ್ನೋದು ಚಿತ್ರಪಟಕ್ಕೆ ಹೋಲಿಸಿದರು. ಹಾಗಾಗಿ ಹೋಲಿಸಿದಾಗ ತದಾಶ್ರಿತಾನಿ ಚಿತ್ರಾಣಿ ಅಂದರೆ ಈ ಚಿತ್ರಪಟವನ್ನು ಆಶ್ರಯಿಸಿರುವ ಚಿತ್ರಗಳೆಲ್ಲ ಯಾವುದ್ಯಾವುದಿದೆಯೋ ಅದೆಲ್ಲ ಹೇಳಬೇಕು ಅಂತ ಹೇಳಿದಾಗ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ಚಿತ್ರಪಟದಲ್ಲಿ ಅಂಥ ವ್ಯಕ್ತಿ ಇಂಥ ಒಂದು ಬೆಟ್ಟ ಒಂದು ವರ್ಣಿಸಿರ್ತಾರೆ, ಅಂದರೆ ಒಂದು ಬಣ್ಣಿಸಿರ್ತಾರೆ, ಇಂಥದ್ದೆಲ್ಲ ನಾವು ನೋಡ್ತೀವೋ ಹಾಗೆಯೇ ಈ ಸೃಷ್ಟಿಯಲ್ಲಿ ಕೂಡ ಒಂದು ಉತ್ತಮವಾದ ಜೀವಿ ಅಂತ ಬ್ರಹ್ಮ ಅನ್ನೋದನ್ನು ನೋಡ್ಬೋದು ನಾವು. ಅಂದರೆ ಒಂದು ಉಪಾಸನೆಯಿಂದ ನೋಡ್ಬೋದು, ಅದನ್ನು ಶಾಸ್ತ್ರ ಪ್ರಮಾಣದಿಂದ ತಿಳ್ಕೊಬೋದು ಇದೆ ಅಂತ ಕಣ್ಣಿಗೆ ಕಾಣಿಸದೆ ಹೋದ್ರು ಕೂಡ. ಆಮೇಲೆ ಸ್ತಂಭ ಪರ್ಯಂತ ಅಂತ ಕೇಳಿದ್ರೆ ಅತ್ಯಂತ ಚಿಕ್ಕದಾಗಿರೋ ಈ ಕ್ರಿಮಿಕೀಟಗಳು ಕೆಲವು ಸತಿ ನಮಗೆ ಕಣ್ಣಿಗೆ ಸಿಗುತ್ತೆ, ಅಥವಾ ಈ ಕಾಲದಲ್ಲಿ ಹೇಳೋದಾದರೆ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ ಅನ್ನೋದೆಲ್ಲ ಕಣ್ಣಿಗೆ ಸಿಗುತ್ತೆ. ಅದು ಯಾಕಂದರೆ ಒಂದು ಆ ಇನ್ಸ್ಟ್ರೂಮೆಂಟ್ ಕೂಡ ನಮಗೆ ಕಣ್ಣಿಗೆ ಸಿಗುತ್ತೆ ನೋಡೋಕ್ಕೆ. ಅದೆಲ್ಲ ಕೂಡ ನಮಗೆ ಈ ಸೃಷ್ಟಿಯಲ್ಲಿ ಸಿಗುತ್ತೆ. ಅದು ಬಿಟ್ಟು ಜಡವಾಗಿರೋ ಈ ಬೆಟ್ಟಗಳು ಇಂಥದ್ದೆಲ್ಲ ಕೂಡ ನಮಗೆ ನೋಡ್ಬೋದು ಅಂತ ಅದನ್ನೆಲ್ಲ ಬೇರೆ ಬೇರೆ ಅಂತ ತೋರಿಸಿದ್ರು. ಅತ್ರ ಪರಮಾತ್ಮನಿ ಉತ್ತಮಾಧಮ ಭಾವೇನ ವರ್ತಮಾನಂ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಚೇತನಾತ್ಮಕಂ ಗಿರಿನದ್ಯಾದಿ ಜಡಜಾತಂ ಚ ಚಿತ್ರಸ್ಥಾನೀಯಂ ಇತ್ಯರ್ಥಃ. ಅಂದರೆ ನಾನು ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ. ಉತ್ತಮಾಧಮ ಭಾವೇನ ಇದ್ರೆ ಅದಕ್ಕೆ ಉತ್ತಮ ಅಂತ ಹೇಳಿದ್ರೆ ಯಾತಕ್ಕೆ ಅಂದರೆ ಬ್ರಹ್ಮ ಅವನನ್ನು ಕೆಲವೆಲ್ಲ ಉಪಾಸನೆ ಮಾಡ್ತಾರೆ. ಆದರೆ ಈ ಸ್ತಂಭವನ್ನು ಯಾರು ಉಪಾಸನೆ ಮಾಡಲ್ಲ, ಈ ಸಣ್ಣ ಸಣ್ಣ ಕೀಟಗಳನ್ನ ಯಾರು ಉಪಾಸನೆ ಮಾಡಲ್ಲ. ಹಾಗಾಗಿ ಯಾಕಂದರೆ ಬ್ರಹ್ಮನನ್ನು ಯಾತಕ್ಕೆ ಉಪಾಸನೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಬ್ರಹ್ಮನಿಗೇನೆ ಮೊಟ್ಟ ಮೊದಲು ಈ ವೇದದ ಎಲ್ಲ ಅರಿವು ಅವನಿಗೆ ಬಂದಿತ್ತು. ಅವನು ಸಾಧನೆ ಮಾಡಿ ಬರಲಿಲ್ಲ, ಅದು ಅವನಿಗೆ ಭಗವಂತನ ಒಂದು ಕೃಪೆಯಿಂದ, ಒಂದು ಆ ಪ್ರೇರಣೆಯಿಂದ ಅವನಿಗೆ ಮನಸ್ಸಲ್ಲೇ ಇದೆಲ್ಲ ಬಂದ್ಬಿಡ್ತು. ಹೀಗಾಗಿ ಅದನ್ನಿಟ್ಕೊಂಡೇ ಅವನು ಮುಂದಿನ ಸೃಷ್ಟಿಯೆಲ್ಲ ಮಾಡ್ತಾನೆ. ಹಾಗಾಗಿ ಬ್ರಹ್ಮ ಅನ್ನೋನು ಉಪಾಸ್ಯನು. ಆದರೆ ಈ ಸ್ತಂಭ ಅಂತ ಯಾವ ಕ್ರಿಮಿಕೀಟಗಳು ಅದೆಲ್ಲ ಏನು ಉಪಾಸ್ಯ ಅಲ್ಲ, ಆದರೂ ಕೂಡ ಅವರೆಲ್ಲ ಜೀವಿಗಳೇ. ಅದಕ್ಕೆ ಆ ಉತ್ತಮ ಅಧಮ ಭಾವ ಏನಂತ ಹೇಳಿದ್ರೆ ಯಾತಕ್ಕೆ ಇದು ಅಧಮ ಅಂತ ಅದು ಯಾತಕ್ಕೆ ಉತ್ತಮ ಅಂತ ಕೇಳಿದ್ರೆ ಅದು ಉಪಾಸ್ಯ, ಇದು ಅಧಮ, ಇದು ಉಪಾಸ್ಯವಲ್ಲ ಇದು. ಹಾಗಾಗಿ ಉತ್ತಮ ಅಧಮ ಭಾವ ಹೇಳ್ಬೋದು. ಆಮೇಲೆ ಈ ಅವನು ಅತ್ಯಂತ ಪುಣ್ಯವಂತ, ಇವುಗಳು ಅತ್ಯಂತ ಪಾಪವಂತರು. ಹಾಗಾಗಿ ಉತ್ತಮ ಅಧಮ ಭಾವ ಇದೆ. ಹೀಗೆ ನಮಗೆ ಇಂಥ ಜೀವನಗಳಲ್ಲಿ ಉತ್ತಮ ಅಧಮ ಭಾವ ನೋಡ್ಬೋದು. ಮತ್ತು ಈ ಜಡದಲ್ಲಿ ನಾವು ಉತ್ತಮ ಅಧಮ ಭಾವ ಅಷ್ಟೇನು ಕಲ್ಪನೆ ಮಾಡಬೇಕು ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲವೂ ಜಡವೇನೆ. ಅದು ಗಿರಿ ನದಿ ಎಲ್ಲವೂ ಕೂಡ ಜಡವೇನೆ. ಅದರಲ್ಲಿ ಇಂಥದ್ದು ಉತ್ತಮ ಇಂಥದ್ದು ಅಧಮ ಅಂತ ಹೇಳಬೇಕಾಗಿಲ್ಲ. ಬೇಕಾದರೆ ಏನಾದರೂ ಹೇಳ್ಬೋದು, ಮೌಂಟ್ ಎವರೆಸ್ಟ್ ಅನ್ನೋದನ್ನ ತುಂಬ ಉತ್ತಮವಾದ ಅಂತ ಹೇಳ್ಬೋದು. ಸಣ್ಣ ಸಣ್ಣ ನಾವು ಇಲ್ಲೆಲ್ಲ ನೋಡ್ತಾ ಇರೋ ಬೆಟ್ಟಗಳೆಲ್ಲ ತುಂಬ ಅಧಮ ಅಂತ ಹೇಳ್ಬೋದು ಬೇಕಾದ್ರೆ. ಹೀಗೆ ಬೇಕಾದ್ರೆ ನೋಡ್ಬೋದು ನಾವು. ಆದರೆ ಎಲ್ಲವೂ ಕೂಡ ನಮಗೆ ಚಿತ್ರದಲ್ಲಿ ಒಂದು ಯಾವ್ಯಾವ ಒಂದು ವೆರೈಟಿ ಇರುತ್ತೋ, ನಾನಾತ್ವ ಇರುತ್ತೋ, ಅದರಲ್ಲಿ ಒಂದು ನಾನಾತ್ವ ಅಂತ ಮಾತ್ರ ಇಲ್ಲ, ಅಲ್ಲಿ ವೈವಿಧ್ಯತೆ ಅದು ಹೇಳ್ಬೇಕು ನಾವು ಇರುತ್ತೋ, ಅದೇ ಥರ ಪ್ರಪಂಚದಲ್ಲಿ ಕೂಡ ಇದೆ ಅಂತ. ಆದರೆ ಇವ್ರೇನು ಮಾಡ್ತಾ ಇದ್ದಾರೆ, ಪ್ರಪಂಚದಲ್ಲಿ ಇರೋ ಒಂದು ವೈವಿಧ್ಯತೆಯನ್ನು ಇವರು ಚಿತ್ರದಲ್ಲಿ ತೋರಿಸಿ ನಮಗೆ ಪ್ರಪಂಚ ಕೂಡ ಇಂಥ ಹೀಗಿದೆ ನೋಡು ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ನಮಗೆ ಗೊತ್ತಾಗ್ತಾ ಇಲ್ವಾ ಪ್ರಪಂಚದಲ್ಲಿ ವೈವಿಧ್ಯತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ, ಆದರೆ ನಿಮಗೆ ಪೂರ್ತಿ ಗೊತ್ತಾಗ್ತಾ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಇವಾಗ ಉದಾಹರಣೆಗೆ ನೋಡಿ, ಈ ನಮ್ಮ ಶಾಸ್ತ್ರದ ಒಂದು ಕಡೆ ತಿರುಗದೇ ಇರೋರಿಗೆ ಅವ್ರ ಪ್ರಪಂಚದಲ್ಲಿ ಏನು ನೋಡಿ, ಯಾರು ಅವರು ಸ್ವಲ್ಪ ದೊಡ್ಡ ದಾರಾಸಿಂಗ್ ಇಂಥ ಅವ್ರನ್ನ ನೋಡೋರು, ತುಂಬ ದೊಡ್ಡವನು, ಅಥವಾ 6 ಅಡಿ 7 ಅಡಿ ಅಂತ ಯಾರಾದರೂ ಒಬ್ಬ ಹುಟ್ಟಿದಿರೋ ಲೋಕದಲ್ಲಿ ಅವನು ನೋಡಿ ಯಾರು. ಆಮೇಲೆ ಸಣ್ಣದಾಗಿರೋರನ್ನ ಕೂಡ ಅವ್ರು ನೋಡ್ತಾರೆ. ಆಮೇಲೆ ಜಡ ಪ್ರಪಂಚವನ್ನು ನೋಡ್ತಾರೆ. ಆದರೆ ಕಣ್ಣಿಗೆ ಸಿಕ್ಕದೇ ಇರೋದು ಶಾಸ್ತ್ರದಿಂದ ಮಾತ್ರ ನಮಗೆ ತಿಳಿಯ ಬರುವಂಥದ್ದು ಈ ಬ್ರಹ್ಮ ಅಂಥದ್ದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಅದು ಹಾಗಾಗಿ ನಮಗೆ ಹೇಳ್ಕೊಡ್ಬೇಕಾಗಿದೆ ಇದನ್ನು ಅಂತ ಆ ಉದ್ದೇಶದಿಂದ ಅದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ 6ನೇ ಶ್ಲೋಕ ನೋಡಿ. ಚಿತ್ರಾರ್ಪಿತ ಮನುಷ್ಯಾಣಾಂ
ವಸ್ತ್ರಾಭಾಸಾ ಪೃಥಕ್ ಪೃಥಕ್ ಚಿತ್ರಾಧಾರೇಣ ವಸ್ತ್ರೇಣ ಸದೃಶ ಇವ ಕಲ್ಪಿತಾಃ. ಅಂದ್ರೆ ಚಿತ್ರಾರ್ಪಿತ ಮನುಷ್ಯಾಣ ವಸ್ತ್ರಾಭಾಸಾ ಅಂದ್ರೆ ಒಂದು ಚಿತ್ರದಲ್ಲಿ ಮನುಷ್ಯರುಗಳೆಲ್ಲ ಒಂದು ಚಿತ್ರವನ್ನು ಹಾಕಿರ್ತಾರೆ. ಆದರೆ ಆ ಚಿತ್ರಗಳಿಗೆಲ್ಲ ಕೂಡ ಒಂದು ಬಟ್ಟೆ ಒಂದು ತೊಡಿಸಿರ್ತಾರೆ. ಅಂದರೆ ಈ ಚಿತ್ರ ಬರೆಯೋನು ಅವುಗಳಿಗೆಲ್ಲ ಕೆಲವರಿಗೆಲ್ಲ ಪ್ಯಾಂಟ್ ಶರ್ಟ್ ಹಾಕಿರ್ತಾನೆ, ಕೆಲವರಿಗೆ ಕಚ್ಚೆ ಪಂಚೆ ಹಾಕಿರ್ತಾನೆ, ಕೆಲವರಿಗೆ ಒಂದು ರೈತನ ಥರ ಒಂದು ಬಟ್ಟೆ ಹಾಕಿರ್ತಾನೆ. ಹೀಗೆ ಎಲ್ಲರಿಗೂ ಕೂಡ ಒಂದು ಬಟ್ಟೆ ಹಾಕಿರ್ತಾನೆ ಅವನು. ಹೀಗೆ ಚಿತ್ರಾರ್ಪಿತ ಮನುಷ್ಯಾಣ ವಸ್ತ್ರಾಭಾಸಾಹ ಪೃಥಕ್ ಪೃಥಕ್. ವಸ್ತ್ರ ಆಭಾಸ ಅಂತ ಯಾಕೆ ಕೇಳ್ತಾರೆ ಅಂದರೆ ನಿಜವಾಗ್ಲೂ ಅದೇನು ವಸ್ತ್ರ ಅಲ್ಲ ಅದು. ಯಾಕಂದರೆ ಚಿತ್ರಪಟ ಅಂತ ಯಾವುದಿದೆಯೋ ಒಂದು ಪಟ, ಅದ್ರ ಮೇಲೆ ತಾನೇ ಒಂದು ಬರೆದಿರೋದು, ಆಮೇಲೆ ಅದ್ರ ಮೇಲೆ ತಾನೇ ಒಂದು ಬಣ್ಣ ಹಾಕಿರೋದು. ಹಾಗಾಗಿ ಅವನೇನು ವಸ್ತ್ರವನ್ನು ಹೊರಗಡೆಯಿಂದ ತಂದೇನಲ್ಲಿ ಹೊಲಿದು ಹಾಕಲಿಲ್ಲ, ಅಲ್ಲಿ ಅದಕ್ಕೊಂದು ಬಣ್ಣ ಹಾಕಿ ಅದು ವಸ್ತ್ರ ಥರ ನಮಗೆ ಕಾಣಿಸೋ ಥರ ಮಾಡಿದ್ದಾನೆ. ಆದರೆ ಆ ವಸ್ತ್ರಗಳೆಲ್ಲ ಯಾವುದು ಅಂತ ಕೇಳಿದ್ರೆ ಆ ವ್ಯಕ್ತಿಗಳಿಗೆ, ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ಹೇಳ್ತೀನಿ, ಆ ವ್ಯಕ್ತಿಗಳ ಒಂದು ಆಕಾರ ಮತ್ತು ಆ ವ್ಯಕ್ತಿಗಳಿಗೆ ಒಂದು ನಾವೇನೋ ಅದ್ರ ಮೇಲೆ ಅನ್ಕೊಳ್ತೀವೋ, ಇವನು ರೈತ, ಇವನು ಇನ್ನೊಬ್ಬ, ಇವನು ಒಂದು ವಣಿಕ, ಇಂಥದ್ದೆಲ್ಲ ನಾವು ಹೇಳ್ತೀವೋ ಅದೆಲ್ಲ ಕೂಡ ಬಟ್ಟೆನೇ ವಾಸ್ತವವಾಗಿ ಅಲ್ವಾ. ಬಟ್ಟೆ ಬಿಟ್ಟು ಏನೂ ಅಲ್ವೇ ಇಲ್ಲ ಅದು. ಆಮೇಲೆ ಅವ್ರಿಗೆಲ್ಲ ಹಾಕಿರೋ ಬಟ್ಟೆಗಳು ಕೂಡ ಅವ್ರಿಗೆಲ್ಲ ಈ ಚಿತ್ರಕಾರ ಏನು ತೊಡಿಸಿರ್ತಾನೋ ಆ ತೊಡಿಸಿರೋ ಬಟ್ಟೆಗಳು ಕೂಡ ಕೆಳಗಡೆ ಇರೋ ಆ ಬೇಸ್ ಬಟ್ಟೆನೇ ಅದು. ಅದ್ರ ಮೇಲೆ ಇವನು ಒಂದು ಡ್ರಾಯಿಂಗ್ ಹಾಕಿದ್ದಾನೆ ಹೊರತು ಆ ಬೇಸ್ ಬಿಟ್ಟು ಬೇದಿಲ್ಲ. ಅದಕ್ಕೆ ನಾವು ಸುಮ್ಮನೆ ಸೂಕ್ಷ್ಮವಾಗಿ ಅದು ನೋಡ್ಕೋಬೇಕು. ಈ ಪ್ರಪಂಚದಲ್ಲಿ ಕೂಡ ಹತ್ತಿರ ಪರಮಾತ್ಮ ಅಂತ ಯಾವುದಿದೆಯೋ ಅದೇ ಬೇಸಿಸ್ ಎಲ್ಲದಕ್ಕೂ. ಅದರಲ್ಲಿ ಆರೋಪಿತವಾದ್ದು ಇವುಗಳೆಲ್ಲ ಯಾವುದು ಬ್ರಹ್ಮಾದಿ ಸ್ತಂಭ ಪರ್ಯಂತವಾದ ಜೀವ ಚೈತನ್ಯ, ಜೀವ ವರ್ಗ, ಆಮೇಲೆ ಜಡವರ್ಗ ಎಲ್ಲವೂ ಕೂಡ ಆ ಪರಮಾತ್ಮನಲ್ಲಿ ಆರೋಪಿತ ಅಂತ ನಾವು ಅಧ್ಯಸ್ಥ ಅಂತ ನೋಡ್ಕೋಬೇಕು. ಯಾಕಂದರೆ ಆ ಪರಮಾತ್ಮನ ಬಿಟ್ಟು ಬೇರೆ ಯಾವುದು ಅಲ್ವೇ ಇಲ್ಲ ಇವುಗಳು. ಹಾಗಾಗಿ ಹೇಗೆ ಪಟದಲ್ಲಿ ಕೂಡ ಚೆನ್ನಾಗಿ ನೋಡ್ಬೋದು ಅದನ್ನು. ಇವಾಗ ನಾನು ಹೇಳಿದ ರೀತಿಯಲ್ಲಿ ಮನಸ್ಸಿಗೆ ಬಂದಿರುತ್ತೆ ಅದು ಖಂಡಿತ. ಯಾಕಂದರೆ ಏನೇನು ಡ್ರಾಯಿಂಗ್ಸ್ ನಾವು ನೋಡಿದ್ರು ಕೂಡ ಒಂದು ದೊಡ್ಡ ಜಲಪಾತ ಅಂತ ಬೀಳುತ್ತರ ಒಂದು ಚಿತ್ರದಲ್ಲಿ ಹಾಕಿರ್ತಾನೆ ಇಟ್ಕೊಳ್ಳೋಣ. ಅಲ್ಲೇನು ನಾವು ಅದನ್ನು ಮುಟ್ಟಿದ್ರೆ ಏನಾದ್ರು ನಮಗೆ ಕೈ ನೆನೆಯುತ್ತೆ, ಅದು ಏನಿಲ್ವೇ ಇಲ್ಲ. ಆ ಜಲಪಾತ ಏನು ಅಂತ ಕೇಳಿದ್ರೆ ಜಲಪಾತ ಥರ ನಮಗೆ ತೋರಿದ್ರು ಕೂಡ ಅದು ವಾಸ್ತವವಾಗಿ ವಿಚಾರ ಮಾಡಿ ನೋಡಿದ್ರೆ ಅದು ಬಟ್ಟೆನೇ, ಆ ಕೆಳಗಡೆ ಇರೋ ಬಟ್ಟೆ ಅಥವಾ ಪೇಪರ್ ಅಂತ ಹೇಳ್ಬೋದು, ಕ್ಯಾನ್ವಾಸ್ ಅಂತ ಹೇಳ್ಬೋದು. ಆ ಕ್ಯಾನ್ವಾಸ್ ಬಿಟ್ಟು ಜಲಪಾತ ಏನು ಅಲ್ವೇ ಇಲ್ಲ ಅದು. ಅದಕ್ಕೆ ಏನೇನೇ ಅವನು ಅಲಂಕಾರ ಮಾಡಿ ಇದನ್ನೆಲ್ಲ ನಿಜವಾಗ್ಲೂ ತದ್ರೂಪವಾಗಿ ತೋರಿಸಿದ್ರು ಕೂಡ ಅದು ಕೆಳಗಡೆ ಇರೋ ಬ್ಯಾಕ್ಗ್ರೌಂಡಲ್ಲಿ ಇರೋ ಬಟ್ಟೆ ಬಿಟ್ಟು ಬೇರೆ ಅಲ್ವೇ ಇಲ್ಲ ಅಂತ ಹೇಗೆ ನಮಗೆ ಬೋಧೆ ಬರುತ್ತೋ ಅದೇ ಥರ ಇಲ್ಲೂ ಬರಬೇಕು ಅನ್ನೋದು ಅದು ಉದ್ದೇಶವಾಗಿರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಚಿತ್ರಾರ್ಪಿತ ಮನುಷ್ಯಾಣಾಂ ವಸ್ತ್ರಾಭಾಸಾಹ ಪೃಥಕ್ ಪೃಥಕ್ ಚಿತ್ರಾಧಾರೇಣ ವಸ್ತ್ರೇಣ ಸದೃಶಾಹ ಇವ ಕಲ್ಪಿತಾಹ. ಅಂದರೆ ಚಿತ್ರಾಧಾರೇಣ ವಸ್ತ್ರೇಣ, ಆ ಚಿತ್ರಾಧಾರವನ್ನೇ ಇಟ್ಕೊಂಡು ಆ ಆಧಾರವನ್ನೇ ಇಟ್ಕೊಂಡು ಅವರು ವಸ್ತ್ರವಾಗಿ ಅಲ್ಲಿ ಕಲ್ಪಿಸಿ ತೋರಿಸಿದ್ದಾನೆ ಆ ಚಿತ್ರದಲ್ಲಿ ಅಂತ ಹೇಳಿದ್ರು. ಬ್ರಹ್ಮಾದಿ ಜಗತಃ ಚೇತನ ಸ್ಥಾನೀಯತ್ವೇ ಕಾರಣಂ ವಕ್ತಂ ದೃಷ್ಟಾಂತಮಾಹ ಚಿತ್ರೇತಿ. ಬ್ರಹ್ಮಾದಿ ಜಗತ್ತನ್ನು ಚೇತನ ಜೀವ ವರ್ಗ ಆಮೇಲೆ ಚೇತನ ವರ್ಗ ಜಡವರ್ಗ ಅಂತ ಒಂದು ಯಾತಕ್ಕೆ ಅದರ ಒಂದು ವ್ಯತ್ಯಾಸ ಇದೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಹೇಳ್ತಾ ಇದ್ದಾರೆ. ಹೇಗೆ ಯಥಾ ಚಿತ್ರೆ ಲಿಖಿತಾನಾಂ ಮನುಷ್ಯಾದಿ ಶರೀರಾಣಾಮೇವ ನಾನಾ ವರ್ಣೋಪೇತಾಃ ವಸ್ತ್ರ ವಿಶೇಷಾಃ ಲಿಖ್ಯಂತೆ ತೇ ಚ ಶೀತಾದಿ ಅನಿವಾರಕತ್ವಾತ್ ವಸ್ತ್ರಾಭಾಸಾಹ ಏವ ಅಂತ. ಅಂದರೆ ಇವರು ಜಡವರ್ಗವನ್ನು ಬಿಟ್ಟು ಜೀವವರ್ಗ ಅಂತ ತೋರಿಸಿದಾಗ ಏನಾಗುತ್ತೆ, ಇದರಲ್ಲಿ ಒಂದು ಚಿತ್ರಪಟದಲ್ಲಿ ಮನುಷ್ಯರಿಗೆ ಎಲ್ಲರಿಗೂ ಒಂದು ಬಟ್ಟೆ ಹಾಕಿರ್ತಾರೆ. ಬೇಕಾದರೆ ನಾವು ಒಂದು ಕಲ್ಪನೆ ಮಾಡ್ಬೋದು, ಆದರೆ ಅದನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬೇಕಿಲ್ಲ ಅಂತ ಅವ್ರಿಗೆ ತೋರಿಸಿಲ್ಲ. ಅದನ್ನು ಫಾರ್ ಎಕ್ಸಾಂಪಲ್ ಒಂದು ಕಾಗೆ ಚಿತ್ರ ಹಾಕಿರ್ತಾನೆ ಅಂತ ಇಟ್ಕೊಳ್ಳೋಣ, ಅದಕ್ಕೇನು ಬಟ್ಟೆ ಹಾಕಿರಲ್ಲ ಅವನು ಅಲ್ವಾ. ಕಾಗೆಗೆ ಅಥವಾ ನಾಯಿಗೆ ಏನು ಬಟ್ಟೆ ತೋರಿಸಿರಲ್ಲ, ಮನುಷ್ಯರಿಗೆ ಮಾತ್ರ ತೋರಿಸಿರ್ತಾನೆ. ಆದರೂ ಕೂಡ ನಮಗೆ ಗ್ರಾಹ್ಯಾಂಶ ಏನು ಅಂತ ಹೇಳಿದ್ರೆ ಮನುಷ್ಯರು ಜೀವರು ಅಥವಾ ದೇವತೆಗಳು ಪಿಕ್ಚರ್ ಹಾಕಿರ್ತಾನೆ ಅಂತ ಹೇಳಿದ್ರೆ ಅವುಗಳಿಗೆ ತಕ್ಕನಾಗಿ ಕಿರೀಟ, ಗದೆ, ಶಂಕು, ಚಕ್ರ ಇದೆಲ್ಲ ಹಾಕಿರ್ತಾನೆ ಪಿಕ್ಚರ್ ಇದು ವರ್ಣ ಚಿತ್ರ ಬರೆಯೋನು. ಹಾಗಾಗಿ ಇಂಥದ್ದೆಲ್ಲ ಇರುತ್ತೆ ಅದರಲ್ಲಿ. ಹಾಗಾಗಿ ಇದಿದ್ದರೂ ಕೂಡ ಇದು ವಸ್ತ್ರ ವಿಶೇಷಾಹ ಲಿಖ್ಯಂತೆ ತೇಚ ಶೀತಾದಿ ಅನಿವಾರಕತ್ವಾತ್. ಆ ಬಟ್ಟೆ ಏನಾದರೂ ಅವನಿಗೆ ಚಳಿಯಿಂದ ಅವನಿಗೆ ನಿವಾರಣೆ ಕೊಡುತ್ತೆ, ಅದು ಏನಿಲ್ವೇ ಇಲ್ಲ ಅದು. ಹಾಗಾಗಿ ಆ ಬಟ್ಟೆ ಅಲ್ಲಿ ಹಾಕಿರೋ ಬಟ್ಟೆ, ಹಾಗಾಗಿ ಅದಕ್ಕಾಗಿ ವಸ್ತ್ರ ಆಭಾಸಾಹ ಅಂತ ಹೇಳಿದ್ರು ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ಚಿತ್ರಾರ್ಪಿತ ಮನುಷ್ಯಾಣಾಂ ವಸ್ತ್ರಾಭಾಸಾಹ ಪೃಥಕ್ ಪೃಥಕ್ ಚಿತ್ರಾಧಾರೇಣ ವಸ್ತ್ರೇಣ ಸದೃಶಾಹ ಇವ ಕಲ್ಪಿತಾಹ ಅಂತ ಹೇಳಿದ್ರು. ಇವಾಗ ಮುಂದಕ್ಕೆ ನೋಡಿ, ಚೆನ್ನಾಗಿದೆ ಇದು. ಪೃಥಕ್ 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 ಚಿದಾಭಾಸಾಹ ಚೈತನ್ಯಾಧ್ಯಸ್ಥ ದೇಹಿನಾಂ ಕಲ್ಪ್ಯಂತೆ ಜೀವನಾಮಾನೋ ಬಹುಧಾ ಸಂಸರಂತ್ಯಮಿ. ಪೃಥಕ್ ಪೃಥಕ್ ಚಿದಾಭಾಸಾಹ ಚೈತನ್ಯಾಧ್ಯಸ್ಥ ದೇಹಿನಾಂ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಚಿದಾಭಾಸ ಅಂತ ಹೇಳಿದ್ರೆ ಒಂದು ಚಿತ್ ಅಂತ ಹೇಳಿದ್ರೆ ಚೈತನ್ಯ ಸ್ವರೂಪ, ಅದು ಎಲ್ಲ ಒಂದು ಕಡೆ ಆಭಾಸವಾಗಿದೆ. ಅದು ಎಲ್ಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಒಂದು ಮನಸ್ಸು ಅಂತ ಇದೆಯಲ್ಲ, ಆ ಮನಸ್ಸು ಅಂತ ಅಂತಃಕರಣ ಅಂತ ಇದೆಯಲ್ಲ, ಅಲ್ಲಿ ಈ ಚೈತನ್ಯದ ಒಂದು ಆಭಾಸ ಬೀಳ್ತಾ ಇದೆ. ಯಾಕಂದರೆ ಮನಸ್ಸು ಅತ್ಯಂತ ಸೂಕ್ಷ್ಮ ಅಂತ ನಾವು ಮುಂದೆ ನೋಡಿದ್ದೀವಿ. ಪಂಚಭೂತಗಳ ಒಂದು ಅಪಂಚೀಕೃತ ಭೂತಗಳ ಒಂದು ಸೂಕ್ಷ್ಮಾಂಶ ಸತ್ವಾಂಶದಿಂದ ಹುಟ್ಟಿರೋದ್ರಿಂದ ಈ ಮನಸ್ಸು ಅನ್ನೋದು ತುಂಬ ಸ್ವಚ್ಛವಾಗಿರುತ್ತೆ. ಅದರಲ್ಲಿ ಪರಮಾತ್ಮ ಚೈತನ್ಯದ ಒಂದು ಪ್ರತಿಬಿಂಬವನ್ನು ಅದು ಗ್ರಹಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹೇಗೆ ಒಂದು ಕನ್ನಡಿಯಲ್ಲಿ
ದೀಪದೋ ಅಥವಾ ನಮ್ಮದೇ ಒಂದು ಪ್ರತಿಬಿಂಬ ಬೀಳುತ್ತೋ ಆದರೆ ಗೋಡೆಯಲ್ಲಿ ಬೀಳಲ್ವೋ ಹಾಗೆ ಇದು ತುಂಬ ಶೈನಿಂಗ್, ತುಂಬ ಇದು ಪಾಲಿಶ್ಡ್ ಆಗಿರೋದ್ರಿಂದ ಅದರಲ್ಲಿ ಬೀಳುತ್ತೆ. ಅದೇ ಥರ ಈ ಮನಸ್ಸು ಅಂತಃಕರಣ ಕೂಡ ತುಂಬ ಪಾಲಿಶ್ ಆಗಿರೋದ್ರಿಂದ ಅದರಲ್ಲಿ ಈ ಪರಮಾತ್ಮನ ಚೈತನ್ಯ ಬೆಳೀತೆ. ಆ ಚೈತನ್ಯ ನಮಗೆ ಹೇಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಆ ಚೈತನ್ಯ, ಮನಸ್ಸು ಅನ್ನೋದು ನಮ್ಮ ದೇಹದ ಒಳಗಡೆನೇ ಇದೆ. ಅಲ್ಲಿ ಆ ಚೈತನ್ಯ ಬಿದ್ದು ಈ ಮನಸ್ಸಿನ ಕೆಲಸಗಳೆಲ್ಲ ಮಾಡೋಕ್ಕೆ ಅದೊಂದು ಶಕ್ತಿಯನ್ನು ಕೊಡ್ತಾ ಇದೆ. ಮನಸ್ಸಿನ ಕೆಲಸಗಳು ಯಾವುದಾದ್ರು ಸಂಕಲ್ಪ, ವಿಕಲ್ಪ ಇತ್ಯಾದಿಗಳೆಲ್ಲ. ಬುದ್ಧಿಯ ಕೆಲಸ ಯಾವುದು, ಯೋಚನೆ ಮಾಡೋದು, ತೀರ್ಮಾನ ಮಾಡೋದು, ಇಂಥದ್ದೆಲ್ಲ ಇಂಟೆಲೆಕ್ಟ್ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಅಹಂಕಾರ ಮತ್ತು ಈ ಪ್ರಾಣ ಅಂತ ಇಂದ್ರಿಯಗಳೆಲ್ಲ ಒಂದು ಚೇಷ್ಟೆ ಇದೆಯಲ್ಲ, ಇಂದ್ರಿಯಗಳದ್ದು ಕಣ್ಣಿಂದ ನೋಡೋದು, ಕಿವಿಯಿಂದ ಕೇಳೋದೆಲ್ಲ, ಇಂಥದಕ್ಕೆಲ್ಲ ಒಂದು ಚೈತನ್ಯ ಸಿಗಬೇಕಾದ್ರೆ, ಒಂದು ಪವರ್ ಸಿಗಬೇಕಾದ್ರೆ ಅದು ಈ ಮನಸ್ಸಲ್ಲಿ ಬಿದ್ದಿದ್ದ ಈ ಪರಮಾತ್ಮನ ಚೈತನ್ಯದ ಒಂದು ಪ್ರತಿಬಿಂಬದಿಂದ, ಅದರ ಪ್ರಭಾವದಿಂದ ಅದು ಎಲ್ಲ ಕಡೆನೂ ಪ್ರಸರಿಸಿ ಆಯಾ ಕೆಲಸಗಳು ಮಾಡೋಕ್ಕೆ ಆಯಾ ಶಕ್ತಿಯನ್ನು ಕೊಡ್ತಾ ಇದೆ ಅನ್ನೋದಿದೆ. ಆದರೆ ಈ ಇಂಥ ಒಂದು ದೇಹದಲ್ಲಿ ಆ ಪರಮಾತ್ಮನ ಚೈತನ್ಯ ಬಿದ್ದಿರೋ ಸಂದರ್ಭದಲ್ಲಿ ನಾನು ಇವನು ಅಂತ ಅನ್ಕೊಳ್ತಾನಲ್ಲ, ಅವನಿಗೆ ಚಿದಾಭಾಸ ಅಂತ ಹೇಳ್ತಾರೆ. ಜೀವ ಅಂತ, ಜೀವ ಚೈತನ್ಯ ಅಂತ ಅವನನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪೃಥಕ್ ಪೃಥಕ್ ಚಿದಾಭಾಸಾಹ ಚೈತನ್ಯಾಧ್ಯಸ್ಥ ದೇಹಿನಾಂ, ಅಂದರೆ ಚೈತನ್ಯದಲ್ಲಿ ಅಧ್ಯಸ್ಥವಾಗಿರೋ ದೇಹಿಗಳು ಅಂತ ಹೇಳಿದ್ರೆ ಜೀವರುಗಳು. ಅವುಗಳೆಲ್ಲ ಚಿದಾಭಾಸಗಳು ಅಂತ ಬೇರೆ ಬೇರೆ ಚಿದಾಭಾಸ. ಯಾಕಂದ್ರೆ ನಿನ್ನಲ್ಲಿರೋ ಚಿದಾಭಾಸ ಬೇರೆ, ನನ್ನಲ್ಲಿರೋ ಚಿದಾಭಾಸ ಬೇರೆ. ಯಾತಕ್ಕೆ ಅಂತ ಕೇಳಿದ್ರೆ, ನಿನ್ನಲ್ಲಿರೋ ಮನಸ್ಸು, ಅದರಲ್ಲಿರೋ ಕೆಲವು ಯಾವ್ದು ಹೇಳ ಮನಸ್ಸು ಅಂತ ಒಂದು ಪರಿಚಯವಾಗಿದೆಯೋ ಅಲ್ಲಿ ಒಂದು ಚೈತನ್ಯ ಬೀಳ್ತಾ ಇದೆ. ಅದೇನು ಮಾಡ್ತಾ ಇದೆ, ನಿನ್ನ ದೇಹದಲ್ಲಿರೋ ಒಂದು ಕೆಲಸಗಳಿಗೆ ಮಾತ್ರ ಅದು ಸೀಮಿತವಾಗಿದೆ. ನನ್ನ ದೇಹದಲ್ಲಿ ಏನು ಸೀಮಿತವಾಗಿಲ್ಲ ಅದು. ಫಾರ್ ಎಕ್ಸಾಂಪಲ್, ಒಬ್ಬ ಬದುಕಿದ್ದಾನೆ, ಒಬ್ಬ ಸತ್ತೋಗಿದ್ದಾನೆ ಅಂತ ಇಟ್ಕೊಳ್ಳೋಣ, ಪಕ್ಕದಲ್ಲಿದ್ದಾರೆ. ಆ ಬದುಕಿರೋನಲ್ಲಿ ಮಾತ್ರ ಆ ಚಿದಾಭಾಸ ಕೆಲಸ ಮಾಡ್ತಾ ಇದೆ, ಸತ್ತೋಗಿದ್ದವನಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ಅದು. ಆ ಚಿದಾಭಾಸ ಏನಾಗಿದೆ, ಅವ್ರು ಯಾವುದೋ ಪರಲೋಕಕ್ಕೆ ಹೋಗಿದೆ, ಅದು ಬೇರೆ ಯಾವುದೋ ಒಂದು ದೇಹವನ್ನು ಪಡ್ಕೊಳ್ಳೋಕ್ಕೆ ಅದು ಇದ್ರ ಕೆಲಸ ಇಲ್ಲ ಆಗೋಯ್ತು, ಈ ದೇಹವನ್ನು ಬೀಳಿಸ್ಬಿಟ್ಟು ಅದು ಹೊಟ್ಟೋಗಿದೆ ಅದು. ಹಾಗಾಗಿ ಚಿದಾಭಾಸ ಅನ್ನೋದು ಪೃಥಕ್ ಪೃಥಕ್ ಅಂತ ಹೇಳಬೇಕಾಗಿದೆ. ಆತ್ಮ ಬೇರೆ ಬೇರೆ ಅಲ್ಲ. ಆದರೆ ಈ ಆತ್ಮ ಹೇಗೆ ಬೇರೆ ಬೇರೆಯಾಗಿ ತೋರ್ತಾನೆ, ಒಬ್ಬೊಬ್ಬರಲ್ಲಿ ಒಂದೊಂದಾಗಿ ತೋರ್ತಾನೆ ಅಂತ ಹೇಳಿದ್ರೆ, ಈ ಚಿದಾಭಾಸ ಅಂತ ಒಂದು ಉಪಾಧಿಯ ಮೂಲಕವಾಗಿ ಅವನು ಬೇರೆ ಬೇರೆಯಾಗಿ ತೋರ್ತಾ ಇದ್ದಾನೆ ಅಂತ ನಾವು ತಿಳ್ಕೋಬೇಕು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಪೃಥಕ್ ಪೃಥಕ್ ಚಿದಾಭಾಸಾಹ ಚೈತನ್ಯಾಧ್ಯಸ್ಥ ದೇಹಿನಾಂ ಕಲ್ಪ್ಯಂತೆ ಜೀವನಾಮಾನಃ. ಇವರುಗಳೆಲ್ಲ ಜೀವರುಗಳು ಅಂತ ಒಂದು ಹೆಸರುಗಳಲ್ಲಿ ಹೆಸರಿಟ್ಕೊಳ್ತಾ ಇದ್ದಾರೆ. ಇವರು ಬಹುದಾ ಸಂಸಾರಂತ್ಯಮಿ, ಇವರು ಬೇಕಾದಷ್ಟು ಸಂಸಾರದಲ್ಲಿ ಇವರು ತೊಡಗಿದ್ದಾರೆ. ಅಂದರೆ ಬಹುದಾ ಅಂತ ಯಾಕೆ ಹೇಳ್ತಾರೆ ಅಂದರೆ, ಜನ್ಮ ಜನ್ಮಾಂತರಗಳು ಇರ್ತಾ ಇದ್ದಾರೆ ಇವರು. ಒಂದು ಜನ್ಮ ಕಳೆದು ಇನ್ನೊಂದು ಜನ್ಮ ಅಂತ ಅವರು ಎತ್ತುತ್ತಾ ಇದ್ದಾರೆ ಇವರು. ಅದು ಎಲ್ಲರಿಗೂ ಸಮಾನ, ಬ್ರಹ್ಮದಿಂದ ಕೆಳಗಡೆ ಇರೋ ಜೀವಿಗಳವರೆಗೂ ಎಲ್ಲರಿಗೂ ಸಮಾನವಾಗಿರುತ್ತೆ ಅದು ಅಂತ. ಬ್ರಹ್ಮಗೆ ಮಾತ್ರ ಏನಾಗುತ್ತೆ, ಅವನಿಗೆ ಈ ಕಲ್ಪದಲ್ಲಿ ಇರೋನು ಮುಕ್ತನಾಗೋಗ್ಬಿಡ್ತಾನೆ. ಆದರೆ ಮುಂದಿನ ಕಲ್ಪದಲ್ಲಿ ಇನ್ನೊಬ್ಬ ಸ್ಥಿತಿಗೆ ಸ್ಥಾನಕ್ಕೆ ಬಂದ್ಬಿಡ್ತಾನೆ ಅದು. ಹಾಗಾಗಿ ಅವನಿಗೆ ಹಿಂದೆ ಬೇಕಾದಷ್ಟು ಜನ್ಮಗಳು ಇದ್ದಿದೆ, ಅದನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಪೃಥಕ್ ಪೃಥಕ್ ಚಿದಾಭಾಸಾಹ ಚೈತನ್ಯಾಸ್ಥ ದೇಹಿನಾಂ, ಚೈತನ್ಯಾಧ್ಯಸ್ಥ ದೇಹಿನಾಂ. ಇದಕ್ಕೆ ಅವರು ಹೇಳ್ತಾ ಇದ್ದಾರೆ ದಾಷ್ಟಾಂತಿಕ ಮಾಹ. ದೃಷ್ಟಾಂತದಲ್ಲಿ ತೋರಿಸಿದ್ರೆ ಹಿಂದಿನ ಶ್ಲೋಕದಲ್ಲಿ ಚಿತ್ರಪಟದಲ್ಲಿ ಹೇಗೆ ಬೇರೆ ಬೇರೆ ಮನುಷ್ಯರು ಬೇರೆ ಬೇರೆ ವಸ್ತ್ರಭೂಷಗಳಿಂದ ತೋರ್ಕೊಳ್ತಾರೋ, ಆ ಥರ ಇಲ್ಲೂ ಕೂಡ ಪ್ರಪಂಚದಲ್ಲಿ ಕೂಡ ದಾಷ್ಟಾಂತಿಕ ಅಂತಾರೆ ಅದೇನೆ. ಪ್ರಪಂಚದಲ್ಲೂ ಕೂಡ ನಾನಾ ಜೀವರುಗಳು ನಮಗೆ ಬೇರೆ ಬೇರೆ ಚಿದಾಭಾಸಗಳಿಂದ ತೋರ್ಕೊಳ್ತಾ ಇದ್ದಾರೆ. ಅವರವ್ರ ಕರ್ಮಗಳ ಪ್ರಕಾರ ಅವರವರ ಒಂದು ನಡವಳಿಕೆ ಕೂಡ ಇರುತ್ತೆ ಅನ್ನೋದು ನಾವು ಗಮನಿಸ್ಬೋದು. ದಾಷ್ಟಾಂತಿಕದಲ್ಲಿ ಹೇಳ್ತಾ ಇದ್ದಾರೆ, ಏವಂ ಪರಮಾತ್ಮನಿ ಆರೋಪಿತಾನಾಂ ದೇವಾದೀನಾಂ ಶರೀರಾಣಾಮೇವ ಜೀವನಾಮಾನಃ ಚಿದಾಭಾಸಾಹ ಪ್ರತ್ಯೇಕಂ ಕಲ್ಪ್ಯಂತೆ ನ ಪರ್ವತಾದೀನಾಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹೇಗೆ ಒಂದು ಚಿತ್ರಪಟದಲ್ಲಿ ನಮಗೆ ಪರ್ವತಾದಿಗಳಿಗೆಲ್ಲ ಏನು ಬಟ್ಟೆ ತೋರಿಸಿಲ್ವೋ, ಮನುಷ್ಯಾದಿಗಳಿಗೆ ಮಾತ್ರ ಬಟ್ಟೆ ತೋರಿಸಿರ್ತಾರೋ, ಹಾಗೆಯೇ ಇಲ್ಲೂ ಕೂಡ ದಾಷ್ಟಾಂತಿಕದಲ್ಲಿ ಕೂಡ ಪ್ರಪಂಚದಲ್ಲಿ ಕೂಡ ಈ ಚಿದಾಭಾಸ ಇರೋರಿಗೆ ಮಾತ್ರ ಜೀವ ಅಂತ ಹೆಸರು ಇರುತ್ತೆ ಹೊರತು ಈ ಬೆಟ್ಟ ಇಂಥದ್ದೆಲ್ಲ ಇವ್ರಿಗೆ ಜೀವ ಅಂತ ಹೆಸರು ಇಲ್ವೇ ಇಲ್ಲ ಅಂತ. ಏಕೆಂದರೆ ಬೆಟ್ಟ ಅಂತಂದ್ರೆ ಜಡ ಪ್ರಪಂಚ ಅಂತ ಸ್ವೀಕಾರ ಮಾಡಿದ್ದೀವಿ ನಾವು. ಹಾಗಾಗಿ ಇವುಗಳಿಗೆ ಮಾತ್ರ ನಾವು ಜೀವ ಅಂತ ಹೆಸರಿಡ್ತೀವಿ, ಅವ್ರಿಗೆ ಹೇಳ್ತಾ ಇಲ್ಲ. ಹೇಗೆ ಚಿತ್ರಪಟದಲ್ಲಿ ನಾವು ಹೀಗೆ ನೋಡಿದ್ದೀವಿ. ಯಾಕಂದರೆ ಮನುಷ್ಯರುಗಳಿಗೆ ಮಾತ್ರ ಅವರು ಬಟ್ಟೆ ತೋರಿಸಿದ್ದಾರೆ, ಬೆಟ್ಟಗಳಿಗೆ, ನೀರಿಗೆ, ಇದಕ್ಕೆ ನದಿಗಳಿಗೆ ಏನೋ ಅದನ್ನು ತೋರಿಸಿಲ್ಲ. ಹಾಗಾಗಿ ಅವೆಲ್ಲ ಜಡ, ಇವನು ಚೇತನ. ಇವಂದು ಎಲ್ಲವೂ ಕೂಡ ಈ ಚಿತ್ರಪಟದಲ್ಲಿ ಒಂದು ಪಟದಲ್ಲೇ ಇದ್ರೂ ಕೂಡ ಇವುಗಳನ್ನ ಬೇರೆ ಮಾಡ್ತೀವಿ, ಅವುಗಳನ್ನ ಬೇರೆ ಮಾಡಿ ನೋಡ್ತೀವಿ. ಅದೇ ಥರ ಇಲ್ಲೂ ಕೂಡ ಪ್ರಪಂಚದಲ್ಲೂ ಕೂಡ ಈ ಜೀವರುಗಳಿಗೆ ಮಾತ್ರ ನಮಗೆ ಚಿದಾಭಾಸ ಅವ್ರಿಗೆ ಮಾತ್ರ ಇರುತ್ತೆ, ಪರ್ವತಾದಿಗಳಿಗೆಲ್ಲ ಚಿದಾಭಾಸ ಇರೋಲ್ಲ. ಅದರಿಂದ ಅವ್ರಿಗೆ ಜೀವ ಅಂತ ಹೆಸರು ತಗೊಳ್ಳಲ್ಲ. ಆಮೇಲೆ ಪರ್ವತ ಸತ್ತೋಯ್ತು, ಅದು ನಾಳೆ ಇನ್ನೊಂದು ಜನ್ಮ ಹೊಂದಿತು ಅಂತ ಯಾರು ಹೇಳಲ್ಲ. ಆಮೇಲೆ ಪರ್ವತ ನೀನು ಕೆಲಸ ಮಾಡು, ನೀನು ಸತ್ಯ ಬರ ಧರ್ಮಂಚರ ಅಂತ ಪರ್ವತಕ್ಕೆ ಯಾರು ಉಪದೇಶ ಮಾಡಿಲ್ಲ, ಮನುಷ್ಯರಿಗೆ ಮಾತ್ರ ಮಾಡಿದ್ದಾರೆ. ಯಾಕಂದ್ರೆ ಮಾಡದೆ ಹೋದ್ರೆ ನಿಮಗೆ ಪಾಪ ಬರುತ್ತೆ, ಕೀಳಾದ ಒಂದು ಜನ್ಮ ಬರುತ್ತೆ. ಪರ್ವತವನ್ನು ನೋಡಿ ಯಾರು ನೀನು ಜನ್ಮವನ್ನು ಆಚರಣೆ ಮಾಡಿಲ್ಲ, ಅದಕ್ಕೆ ನೀನು ಒಂದು ಶಾಪ ಕೊಡ್ತೀನಿ ಅಂತ ಯಾರು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಜಡ. ಹಾಗಾಗಿ ಅದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಅಮಿ ಜೀವಾಹ ತೇಷಾಂ ತತ್ ಕಲ್ಪನೆ ಕಾರಣಮಾಹ ಬಹುದೇತಿ. ಯಾಕಂದರೆ ಇವ್ರುಗಳನ್ನ ಮಾತ್ರ ಯಾಕೆ ನೋಡಿ ನೀವು ಜೀವ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅವ್ರಿಗೆ ಸಂಸಾರದಲ್ಲಿದ್ದಾರೆ ಅಷ್ಟೇ. ಪರ್ವತವನ್ನು ನೋಡಿ ನಾವೇನು ಸಂಸಾರದಲ್ಲಿದೆಯಾ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಅಮಿ ಜೀವಾಹ ದೇವತಿರಿಯಂ ಮನುಷ್ಯಾದಿ ಶರೀರ ಪ್ರಾಪ್ತಿಯ ಬಹುದಾ ಸಂಸರಂತಿ. ಈ ಜೀವರುಗಳು ಕೆಲವರಿಗೆ ಅವರ ಉತ್ತಮವಾದ ಕರ್ಮದಿಂದ ದೇವತ ಶರೀರ ಬರುತ್ತೆ, ಕೆಲವರಿಗೆ ಅಧಮವಾದ ಕರ್ಮದಿಂದ ಅವರಿಗೆ ತಿರಿಯಕ್ ಶರೀರ ಅಂತ ಹೇಳಿದ್ರೆ ತುಂಬ ಕೀಳಾದ ಒಂದು ಪ್ರಾಣಿ ಪಕ್ಷಿ ಶರೀರ ಬರುತ್ತೆ ಅವರಿಗೆ.
ಇದು ಎರಡೂ ಮತ್ತು ಸಮತೋಲನೆಯಲ್ಲಿ ಇದ್ದರೆ ಅವರಿಗೆ ಮನುಷ್ಯ ಶರೀರ ಬರುತ್ತೆ. ಹೀಗೆ 3 ವಿಧವಾಗಿರುತ್ತೆ ಅದು. ಶರೀರ ಪ್ರಾಪ್ತಿಯ ಬಹುಧಾ ಸಂಸರಂತಿ ನ ಪರಮಾತ್ಮ ತಸ್ಯ ನಿರ್ವಿಕಾರಿತ್ವಾತ್ ಇತಿ ಅಭಿಪ್ರಾಯ. ಪರಮಾತ್ಮಗೆ ಸಂಸಾರ ಇಲ್ಲ, ಅವನು ನಿರ್ವಿಕಾರಿಯಾಗಿರೋದ್ರಿಂದ ಪರಮಾತ್ಮನಿಗೆ ಯಾವ ಒಂದು ಸಂಸಾರವೂ ಇಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ಅವರು ತೋರಿಸ್ಕೊಟ್ರು. ಇವಾಗ 7ನೇ ಶ್ಲೋಕ ಮುಗೀತು ನಮಗೆ. ಇವಾಗ 8ನೇ ಶ್ಲೋಕ ನಾವು ನೋಡೋಣ. ವಸ್ತ್ರಾಭಾಸ ಸ್ಥಿತಾನ್ ವರ್ಣಾನ್ ಯದ್ವದಾಧಾರ ವಸ್ತ್ರಗಾನ್ ವದಂತ್ಯಜ್ಞಾಃ ತಥಾ ಜೀವ ಸಂಸಾರಂ ಚಿತ್ಕತಂ ವಿದುಃ. ತಥಾ ಜೀವ ಸಂಸಾರಂ ಚಿತ್ಕತಂ ವಿದುಃ. ಇಲ್ಲಿ ವಸ್ತ್ರಾಭಾಸ ಸ್ಥಿತಾನ್ ವರ್ಣಾನ್ ಯದ್ವತ್ ಆಧಾರ ವಸ್ತ್ರಗಾನ್ ನೋಡಿ ತುಂಬ ಸ್ವಾರಸ್ಯವಾಗಿ ತೋರಿಸ್ತಾ ಇದ್ದಾರೆ. ಒಂದು ಪೇಪರ್ನ ಒಂದು ಚಿತ್ರವನ್ನು ನೋಡ್ತಾ ಇದ್ರೆ ನಮಗೆ ಆ ಚಿತ್ರದಲ್ಲಿ ಒಂದು ವ್ಯಕ್ತಿಯನ್ನು ಹಾಕಿದ್ದಾರೆ, ಬರೆದಿದ್ದಾರೆ. ಆ ವ್ಯಕ್ತಿ ಒಂದು ಚಿತ್ರ, ಆ ಚಿತ್ರಪಟದಲ್ಲಿ ಒಂದು ವ್ಯಕ್ತಿ ಕಾಣಿಸ್ಕೊಳ್ತಾ ಇದ್ದಾನೆ. ಆ ವ್ಯಕ್ತಿಗೆ ಒಂದು ಬಟ್ಟೆ ಐತೆಲ್ಲ ತೋರಿಸಿರ್ತಾರೆ. ಆ ಬಟ್ಟೆಗೆ ಒಂದೊಂದು ಕಲರ್ ಹಾಕಿರ್ತಾರೆ. ಉದಾಹರಣೆಗೆ ಪ್ಯಾಂಟ್ ಬಂದ್ಬಿಟ್ಟು ಗ್ರೀನ್ ಆಗಿದೆ, ಮೇಲ್ಗಡೆ ಶರ್ಟ್ ಬಂದ್ಬಿಟ್ಟು ವೈಟ್ ಆಗಿದೆ ಅಂತ ಇಟ್ಕೊಳ್ಳೋಣ. ಏನೋ ಈ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ದಾನೆ ಹುಡುಗ ಅಂತ ಇಟ್ಕೊಳ್ಳೋಣ. ಅವಾಗ ನಾವೇನು ಮಾಡ್ತೀವಿ, ವಸ್ತ್ರಾಭಾಸ ಸ್ಥಿತಾನ್ ವರ್ಣಾನ್ ಯತ್ವತ್ ಆಧಾರ ವಸ್ತ್ರಗಾನ್ ಅಂತ ಹೇಳಿದ್ರೆ, ಈ ಆಧಾರ ಅಂತ ಒಂದು ಚಿತ್ರಪಟ ಇದೆಯಲ್ಲ ಅದರದೇ ಬಣ್ಣ ಅಂತ ನಮಗೆ ಒಂದು ಕಲ್ಪನೆ ಬರುತ್ತೆ. ಅದರದೇ ಬಣ್ಣ ಅಂತ ನಮ್ಗೆ ಅನ್ಕೊಳ್ತೀವಿ. ನೋಡಿ ಆ ಪಟ ಎಂತೆಂಥ ವರ್ಣಗಳು ಸಮೇತ ಇದೆ ಇದು ಅಂತ ಹೇಳ್ತೀವಿ ನಾವು. ಹೇಗೆ ಆ ಥರ ಒಂದು ನಮಗೆ ಭ್ರಾಂತಿ ಬರುತ್ತೋ ಹಾಗೇನೆ ವದಂತಿ ಅಜ್ಞಾಹ ತಥಾ ಜೀವ ಸಂಸಾರಂ ಚಿತ್ಕತಂ ವಿದುಹು. ಅದೇ ಥರನೇ ಈ ಜೀವನಿಗಿರೋ ಸಂಸಾರವನ್ನ ಆ ಚಿತ್ತಿಗೆ ಇದೆ ಅದು ಸಂಸಾರ, ಅವನಿಗೆ ಸಂಸಾರ ಅಂತ ಹೇಳ್ತೀವಿ ನಾವು. ಅವನಿಗೆ ಅಂತ ಹೇಳಿದ್ರೆ ಆ ಚೇತನ ವ್ಯಕ್ತಿ ಅವನಿಗೆ ಸಂಸಾರ ಇದೆ ಅಂತ ಹೇಳ್ತೀವಿ. ಆದರೆ ಇದನ್ನು ನಾವು ಬಿಡಿಸಿ ನೋಡ್ಕೋಬೇಕು. ಅವನಿಗೆ ಸಂಸಾರ ಇಲ್ಲ. ಯಾವುದರಲ್ಲಿ ಅವನಿಗೆ ಒಂದು ನಾನು ಅಂತ ಒಂದು ಭ್ರಮೆ ಬಂದಿದೆಯೋ ಪಂಚಕೋಶಗಳಲ್ಲಿ, ಆ ಪಂಚಕೋಶಗಳಲ್ಲಿ ಭ್ರಮೆ ಇರೋನಿಗೆ ಮಾತ್ರನೇ ಸಂಸಾರ ಇದೆಯೋ ಹೊರತು ಚೈತನ್ಯಕ್ಕೆ ಸಂಸಾರ ಇಲ್ಲ ವಾಸ್ತವವಾಗಿ ಅಂತ ನಾವು ತಿಳ್ಕೋಬೇಕು. ಇಲ್ಲೂ ಕೂಡ ಏನು ಮಾಡ್ತಾ ಇದ್ದೀವಿ, ಈ ಬಟ್ಟೆ ಒಂದು ಪೇಪರ್ನ ನೋಡಿ ಅಪ್ಪ ಎಂತೆಂಥ ಕಲರ್ಸ್ ಎಲ್ಲ ಇದೆಯಪ್ಪ ಅದಕ್ಕೆ ಅಂತ ನಾವು ಹೇಳ್ತೀವಿ ನಾವು. ಆದರೆ ಆ ಕಲರ್ಸ್ ಎಲ್ಲ ಆ ಬಟ್ಟೆಗೆ ಸೇರಿದ್ದಲ್ಲ. ಅದಕ್ಕೆ ನಾವು ಇನ್ನೂ ನೋಡ್ಕೋಬೇಕು. ಅವ್ರ ಹಿಂದೆ ಅದ್ರ ಪ್ರಕ್ರಿಯೆ ತೋರಿಸಿದ್ದಾರೆ ನಮಗೆ. ಮೊದಲು ಬಟ್ಟೆ ಅನ್ನೋದು ಶುದ್ಧವಾಗಿ ಒಗೆದಿರೋ ಬಟ್ಟೆ ಅದು. ಆಮೇಲೆ ಅದನ್ನ ಗಂಜಿ ಹಾಕಿ ಅದನ್ನ ಗಟ್ಟಿ ಮಾಡಿರ್ತಾರೆ. ಗಟ್ಟಿ ಮಾಡಿದ ಮೇಲೆ ಅದಕ್ಕೆ ಒಂದು ಔಟ್ಲೈನ್ಸ್ ಬರೆದಿರ್ತಾರೆ. ಔಟ್ಲೈನ್ಸ್ ಬರೆದ ಮೇಲೆ ನಾವು ಏನು ಮಾಡ್ತೀವಿ, ಏನು ಮಾಡ್ತಾನೆ, ಬಣ್ಣಗಳನ್ನ ಹಾಕ್ತಾನೆ. ಅದಕ್ಕೆ ಯಾವುದಕ್ಕೆ ಹಾಕಬೇಕು ಅದಕ್ಕೆ ಬಣ್ಣಗಳೆಲ್ಲ ಹಾಕ್ತಾನೆ. ಬೆಟ್ಟಗಳಿಗೆಲ್ಲ ಕೂಡ ಬಣ್ಣ ಹಾಕ್ತಾನೆ, ಇದಕ್ಕೆ ನದಿಗಳಿಗೆಲ್ಲ ಕೂಡ ಬಣ್ಣ ಹಾಕ್ತಾನೆ. ಆದರೆ ವಸ್ತ್ರಗಳೆಲ್ಲ ಇರೋದಕ್ಕೆ ವಿಶಿಷ್ಟವಾಗಿ ಹಾಕ್ತಾನೆ. ಹೀಗಾದರೆ ನಮ್ಗೆ ಏನು ಮಾಡ್ತೀವಿ, ಈ ಚಿತ್ರವನ್ನು ನೋಡುವಾಗ ನಮಗೆ ಇದ್ರಲ್ಲಿ ಬ್ಯಾಕ್ಗ್ರೌಂಡಲ್ಲಿರೋ ಪೇಪರ್ಗೆ ಅಂತ ಬಣ್ಣ ಇಲ್ಲ ಅನ್ನೋದು ನಮಗೆ ಮರ್ತೋಗ್ಬಿಡುತ್ತೆ. ಇದರಲ್ಲಿ ಈ ಕಲ್ಪನೆಯಲ್ಲಿ ಇದರಲ್ಲಿ ನಾವು ಬೆರಗಾಗೋಗ್ಬಿಡ್ತೀವಿ ನಾವು. ಆ ಚಿತ್ರವನ್ನು ನೋಡಿದಾಗ ನಮ್ಗೆ ಏನಾಗುತ್ತೆ, ಅಷ್ಟು ಚೆನ್ನಾಗಿ ಇವಾಗ ದ್ರೌಪದಿ ಅಪಹರಣ ಅಂತ ಒಂದು ಸೀನ್ ಒಬ್ಬ ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಇವ್ರು ಪೇಪರಲ್ಲಿ ಹಾಕಿದ್ರು. ನಾನು ಹಿಂದೂರಲ್ಲಿ ನೋಡ್ತಾ ಇದ್ದೆ. ನೆಪೋಲಿಯನ್ಗೆ ಕಾರನೇಷನ್ ಆಯ್ತಲ್ಲ, ಅವನಿಗೆ ಪಟ್ಟಾಭಿಷೇಕ ಮಾಡಿದ್ರಲ್ಲ, ಅದನ್ನ ತುಂಬ ಚೆನ್ನಾಗಿ ಒಬ್ಬ ಬಣ್ಣಿಸಿದ್ದಾನೆ. ಅದನ್ನು ಅವನಿಗೆ ಕರೆದಿದ್ದಂತೆ, ನೆಪೋಲಿಯನ್ನೇ ಕರೆದಿದ್ದಂತೆ. ನೋಡಿ ನನಗೆ ಕೊರೋನಾ ಇದೆ ಆಗ್ತಾ ಇದೆ, ನೀನು ಬಾ, ಇದನ್ನು ಚೆನ್ನಾಗಿ ಒಂದು ಇದರಲ್ಲಿ ಬರೀ ನೀನು ಅಂತ ಒಂದು ಪೇಂಟನ್ನು ಕರೆದಿದ್ದಂತೆ. ಹಾಗೆ ಯುರೋಪಲ್ಲಿ ಯಾವುದೋ ಫ್ರಾನ್ಸಲ್ಲೂ ಯಾವುದೋ ಒಂದು ಕಡೆ ಒಂದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಅದನ್ನ ಫೋಟೋ ಹಾಕಿದ್ದಾನೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಅಂದರೆ ನಾನಾ ಜನಗಳಿದ್ದಾರೆ ಇದರಲ್ಲಿ, ಹೆಂಗಸರಿದ್ದಾರೆ, ಗಂಡಸರಿದ್ದಾರೆ, ವಯೋವೃದ್ಧರಿದ್ದಾರೆ. ಇವನಿಗೆ ಅದನ್ನು ಮಾಡೋರು ಕೆಲವರಿದ್ದಾರೆ. ಇವನಿಗೊಂದು ವಿಶಿಷ್ಟವಾಗಿ ಇವನಿಗೆ ಚಕ್ರವರ್ತಿ ಆದ್ದರಿಂದ ಇವನಿಗೆ ಒಂದು ಉಡುಗೆ ತೊಡುಗೆಲ್ಲ ಅಷ್ಟು ಇದೆ, ಕಿರೀಟ ಅದೆಲ್ಲ ಹಾಕಿದ್ದಾರೆ. ಅದು ಬೇರೆಯವ್ರಿಗೆಲ್ಲ ಇದೆಲ್ಲ ಸಾಮಾನ್ಯವಾಗಿ ಇದೆಲ್ಲ ನಾವು ನೋಡ್ಬೋದು. ಅರಮನೆ ಒಂದು ಸೀನ್ ಎಲ್ಲ ಇರುತ್ತೆ ನಮಗೆ. ಅದು ನೋಡಿದಾಗ ನಮಗೆ ಈ ಪೇಪರ್ದು ಬಣ್ಣ ಅಲ್ಲ ಅದು ಅಂತ ನಮಗೆ ಒಂದು ಭಾವನೆ ಬರೋದೇ ಇಲ್ಲ. ಯಾಕಂದ್ರೆ ನಾವು ಇದ್ರಲ್ಲಿ ಬೆರಗಾಗಿ ಹೋಗ್ಬಿಡ್ತೀವಿ. ನಾವು ಈ ಚಿತ್ರ ಹೇಗಿದೆ ಅಂತ ಬೆರಗಾಗಿ ಬಿಡ್ತೀವಿ ಹೊರತು ಅದ್ರ ಕ್ಯಾನ್ವಾಸ್ನ ನಾವು ಯೋಚನೆ ಮಾಡೋದೇ ಇಲ್ಲ. ಅದನ್ನು ಬಿಟ್ಬಿಡ್ತೀವಿ ನಾವು ಅದನ್ನು. ಅದಕ್ಕೆ ಸಾಮಾನ್ಯ ಎಲ್ಲರಿಗೂ ಅದು ಅನುಭವದಲ್ಲಿ ಇರುತ್ತೆ. ಅದು ಅದೇ ಥರನೇ ಇಲ್ಲೂ ಕೂಡ ಈ ಪ್ರಪಂಚದಲ್ಲೂ ಕೂಡ ನಮಗೆ ಈ ಪರಮಾತ್ಮ ಅನ್ನೋದನ್ನು ಬಿಟ್ಬಿಟ್ಟು ನಾವು ಇವುಗಳನ್ನೆಲ್ಲ ನೋಡಿ ಇದೆಲ್ಲ ಇವನಿಗೆ ಆಗ್ತಾ ಇರೋದು, ಹೇಗೆ ಆ ಬಣ್ಣ ಎಲ್ಲ ಪೇಪರ್ಗೇನೆ ಸೇರಿದ್ದು ಅಂತ ನಾವು ಹೇಳ್ತೀವೋ, ಆದರೆ ಅವನು ಆದ್ಮೇಲೆ ತುಂಬಿದ್ದಾನೆ ಅವನು, ಅದನ್ನೇ ನಾವು ನೋಡೋದಿಲ್ಲ. ಆದರೆ ಅದೇ ಥರ ಇಲ್ಲೂ ಕೂಡ ಪ್ರಪಂಚದಲ್ಲಿ ಕೂಡ ಈ ಪರಮಾತ್ಮನಿಗೆ ಸಂಸಾರ ಇದೆ ಅನ್ನೋದನ್ನು ನಾವು ಭ್ರಾಂತಿಯಿಂದ ಅನ್ಕೊಂಡ್ಬಿಡ್ತೀವಿ ನಾವು ಅಂತ ಹೇಳ್ತಾರೆ. ಜೀವ ಸಂಸಾರಂ ಚಿತ್ಗತಂ ವಿದುಹು. ಚಿತ್ಗತಂ ಅಂತ ಹೇಳಿದ್ರೆ ಚಿತ್ ಅಂತ ಯಾವುದನ್ನು ಹೇಳಿದ್ರೋ, ಯಾವುದು ಸ್ವತಃ ಚಿತ್ ಅಂತ ಹೇಳಿದ್ರು ನೋಡಿ 4ನೇ ಶ್ಲೋಕದಲ್ಲಿ. ಆ ಶ್ಲೋಕದಲ್ಲಿರೋ ಚಿತ್ ಅನ್ನೋದಕ್ಕೆ ಚೈತನ್ಯ ಸ್ವರೂಪ, ಅದು ತುರಿಯ, ಅದಕ್ಕೆ ಸಂಸಾರ ಇಲ್ಲವೇ ಇಲ್ಲ. ಆದರೆ ಅದಕ್ಕೆ ಸಂಸಾರ ಇದೆ ಅಂತ ಒಂದು ಭ್ರಾಂತಿ ಬಂದ್ಬಿಡುತ್ತೆ. ಯಾಕಂದರೆ ನಮ್ಮಲ್ಲಿ ನಾವು ಎಲ್ಲರೂ ಕೂಡ ಹೇಳುವಾಗ ನಾನು ಸುಖವಾಗಿದ್ದೀನಿ, ನಾನು ದುಃಖ ಪಡ್ತಾ ಇದ್ದೀನಿ, ನನಗೆ ಈ ಹುಟ್ಟು ಸಾವೆಲ್ಲ ನನಗಿದೆ ಅಂತ ನಾವೆಲ್ಲ ಹೇಳ್ಕೊಡ್ತಾ ಇರ್ತೀವಿ. ಆದರೆ ವೇದಾಂತ ಬರೋದು ಏನು ಮಾಡ್ತಾ ಇದೆ ಅಂತಂದರೆ, ಖಂಡಿತ ನಿನಗೆ ಅಲ್ವೇ ಇಲ್ಲ. ಅದು ಇದು ಈ ಜಡದಲ್ಲಿ ಒಂದು ಅಭಿಮಾನವಿಟ್ಕೊಂಡು ನೀನು ಹೇಳ್ತಾ ಇದೆಯಾ, ಅಭಿಮಾನವನ್ನು ಬಿಡಿಸ್ಕೊಂಡ್ರೆ ನಿನಗೆ ಸಂಸಾರ ಇಲ್ಲ ಅಂತ ನಿನಗೆ ಗೊತ್ತಾಗುತ್ತೆ ಅಂತ ತೋರಿಸ್ಕೊಡಕ್ಕೆ ಬಂದಿದೆ. ಇದು ಅಂತ ಒಂದು ತೋರಿಸ್ಕೊಡೋಕ್ಕಾಗಿ ಈ ಚಿತ್ರದೀಪ ಅನ್ನೋ ಪ್ರಕರಣವನ್ನು ಅವ್ರು ಬರೀತಾ ಇದ್ದಾರೆ. ಅದನ್ನು ಮುಖ್ಯವಾಗಿದೆ. ಇದು ಇಲ್ಲಿ ಈ ಶ್ಲೋಕಕ್ಕೆ ಅವರು ಹೇಳ್ತಾ ಇದ್ದಾರೆ, ನಾನು ಸರ್ವೇ ವಾದಿನಃ ಲೌಕಿಕಾಃ ಚ ಆತ್ಮನಃ ಏವ ಸಂಸಾರಃ ಇತಿ ವದಂತಿ.
ತತ್ರ ಕಿಂ ಕಾರಣಂ ಇತಿ ಆಶಂಕ್ಯ ಅಜ್ಞಾನಮೇವ ಕಾರಣಂ ಇತಿ ಸದೃಷ್ಟಾಂತಮಾಹ ವಸ್ತ್ರಾಭಾಸೇತಿ. ಎಲ್ಲರೂ ಕೂಡ ವಾದಿಗಳು ಅಂತ ಹೇಳಿದ್ರೆ ಈ ವೇದಾಂತಕ್ಕೆ ವಿರೋಧವಾಗಿರೋ ವಾದಿಗಳು ಅವರು ಕೂಡ ಆತ್ಮನಿಗೆ ಸಂಸಾರ ಅಂತ ಹೇಳ್ತಾರೆ ಅವರು. ಇವರು ಲೌಕಿಕರು ಕೂಡ ಯಾವ ಒಂದು ವಿಚಾರವನ್ನು ಮಾಡದೇ ಇರೋರು ಕೂಡ ನನಗೆ ಸಂಸಾರ ಅಂತ ಅವರು ಹೇಳ್ಕೊಳ್ತಾರೆ. ಆದರೆ ಇದಕ್ಕೆ ಏನು ಕಾರಣ ಅಂತ ಕೇಳಿದರೆ ಅಜ್ಞಾನವೇ ಕಾರಣ, ಇದಕ್ಕೆ ಅವಿದ್ಯೆಯೇ ಕಾರಣ. ಇದಕ್ಕೆ ಅವ್ರು ಈ ಅವಿದ್ಯೆಯನ್ನು ಹೋಗಲಾಡಿಸ್ಕೊಳ್ಳೋಕ್ಕಾಗಿ ಒಂದು ಜ್ಞಾನವನ್ನು ಪಡ್ಕೊಂಡ್ಬಿಟ್ರೆ ಅವರಿಗೆ ಗೊತ್ತಾಗುತ್ತೆ ಆತ್ಮನಿಗೆ ಸಂಸಾರ ಇಲ್ಲ ಅಂತ ಗೊತ್ತಾಗುತ್ತೆ ಅವರಿಗೆ. ಸರಿ, ಯಾರಿಗೆ ಸಂಸಾರ ಅಂತ ಕೇಳಿದರೆ ಯಾರಿಗೂ ಇಲ್ಲ ಅಂತ ಹೇಳಬೇಕಾಗುತ್ತೆ ಕೊನೆಯಲ್ಲಿ. ಯಾಕಂದರೆ ಆತ್ಮಜ್ಞಾನವನ್ನು ಒಬ್ಬ ಪಡ್ಕೊಂಡ್ಬಿಟ್ಟ ಅಂದರೆ ಇದೇ ಆತ್ಮಸ್ವರೂಪ ಅಂತ ಅವನಿಗೆ ತಿಳುವಳಿಕೆ ಬಂದುಬಿಟ್ರೆ ಅದು ಬಿಟ್ಟು ಯಾವುದು ಇಲ್ಲದೇ ಇರೋದ್ರಿಂದ ಪಂಚಕೋಶಗಳೆಲ್ಲ ಕಲ್ಪಿತವಾಗಿರೋದ್ರಿಂದ ಯಾವನು ಇಲ್ವೇ ಇಲ್ಲ ಸಂಸಾರಿ ಅಂತ ಹೇಳ್ಕೊಳ್ಳೋಕೆ ಯಾವನು ಇಲ್ಲ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅದೇ ಸ್ವಾರಸ್ಯ ವೇದಾಂತದಲ್ಲಿ. ಇಲ್ಲಿ ಈ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಚಿತ್ರಸ್ಥ ಪರ್ವತಾದೀನಾಂ ವಸ್ತ್ರಾಭಾಸೋ ನ ಲಿಖ್ಯತೆ ಸೃಷ್ಟಿಸ್ಥ ಮೃತ್ತಿಕಾದೀನಾಂ ಚಿದಾಭಾಸಸ್ತಥಾ ನಹಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಈ ಚಿತ್ರ ಅಂತ ಒಂದು ದೃಷ್ಟಾಂತ ತಗೊಂಡ್ರಲ್ಲ, ಎಲ್ಲ ಆಸ್ಪೆಕ್ಟ್ಸ್ ಕವರ್ ಮಾಡ್ತಾ ಇದ್ದಾರೆ. ಅದರಲ್ಲಿರೋ ಒಂದೊಂದು ಆಸ್ಪೆಕ್ಟ್ಸ್ ಕವರ್ ಮಾಡ್ತಾ ಇದ್ದಾರೆ. ಅದೇ ತುಂಬಾ ವಿಶಿಷ್ಟ ಸ್ವಾರಸ್ಯ ಇಲ್ಲಿ. ಚಿತ್ರಸ್ಥ ಪರ್ವತಾದೀನಾಂ ವಸ್ತ್ರಾಭಾಸಃ ನಡಿಕೆತೆ. ನಾನು ಇನ್ನು ಮುಂದೆ ಹೇಳ್ಬಿಟ್ಟೆ, ಇಲ್ಲಿ ಹೇಳ್ತಾ ಇದ್ದಾರೆ ಇವರು. ಚಿತ್ರಸ್ಥ ಪರ್ವತಾದೀನಾಂ, ಚಿತ್ರದಲ್ಲಿ ಇರೋ ಪರ್ವತ, ನದಿ, ಒಂದು ಸಮುದ್ರ ಹಾಕಿರ್ತಾನೆ, ಇವುಗಳಿಗೆಲ್ಲ ಬಟ್ಟೆಗಳು ಯಾವುದು ಹಾಕಿರಲ್ಲ ಅವನು. ವಸ್ತ್ರಾಭಾಸಃ ನಡಿಕೆತೆ. ಹಾಗೇನೆ ಸೃಷ್ಟಿಸ್ಥ ಮೃತ್ತಿಕಾದೀನಾಂ ಚಿದಾಭಾಸಸ್ತಥಾ ನಹಿ. ಹಾಗೇನೆ ಸೃಷ್ಟಿಯಲ್ಲಿ, ಈ ಪ್ರಪಂಚ ಸೃಷ್ಟಿಯಲ್ಲಿ ಮೃತ್ತಿಕಾ ಅಂತ ಮಣ್ಣು ಒಂದು ಕಡೆ ಬಿದ್ದಿರುತ್ತೆ, ಅದಕ್ಕೆಲ್ಲ ಚಿದಾಭಾಸ ಯಾರು ಹೇಳೋದಿಲ್ಲ. ಅವುಗಳಿಗೆಲ್ಲ ಜನ್ಮ ಅಂತ ಏನು ಇಲ್ವೇ ಇಲ್ಲ, ಅವುಗಳೆಲ್ಲ ಜೀವರುಗಳು ಅಲ್ಲ ಅದು, ಅವುಗಳೆಲ್ಲ ಅಂತ. ಬಂಡೆ ಇದೆ, ಒಂದು ಕಡೆ ಒಂದು ಇದು ನದಿ ಓಡ್ತಾ ಇದೆ, ಇಂಥದ್ದೆಲ್ಲ ಒಂದು ಕಡೆ ಗುಡ್ಡೆ ಇದೆ, ಒಂದು ಕಡೆ ಬಾವಿ ಇದೆ, ಇಂಥದಕ್ಕೆಲ್ಲ ನಾವು ಜೀವ ಅಂತ ನಾವು ಹೇಳಲ್ಲ ಅದನ್ನ. ಹೇಗೆ ಚಿತ್ರದಲ್ಲಿ ಪರ್ವತಾದಿಗಳು ಇವುಗಳಿಗೆಲ್ಲ ಬಟ್ಟೆ ಹಾಕದೇ ಇರ್ತಾರೋ ಹಾಗೇನೆ ಇಲ್ಲೂ ಕೂಡ ಅನ್ನೋದನ್ನ ಅವರು ತೋರಿಸ್ಕೊಡ್ತಾ ಇದ್ದಾರೆ. ಗಿರಿನದ್ಯಾದೀನಾಂತು ಚಿದಾಭಾಸ ಕಲ್ಪನಾಭಾವಂ ದೃಷ್ಟಾಂತ ಪುರಸ್ಸರಮಾಹ ಚಿತ್ರಸ್ಥೇತಿ. ಆ ಗಿರಿನದ್ಯಾದಿಗಳೆಲ್ಲ ಚಿದಾಭಾಸ ಇಲ್ಲ ಅವರಿಗೆ. ಚಿದಾಭಾಸ ಅನ್ನೋದು ನಾನು ನಾಲ್ಕು ಇಟ್ಕೋಬೇಕು. ಜೀವ ಅಂತ ಹೇಳ್ಕೊಳ್ಳೋಕ್ಕೆ ಯಾವುದೋ ಒಂದು ಬೇಕಾಗಿದೆಯೋ ಒಂದು, ಅದೇ ಚಿದಾಭಾಸ ಅನ್ನೋದು. ಅದರಲ್ಲಿ ಚಿದಾಭಾಸ ಅಂತ ಶಬ್ದದಲ್ಲಿ ಎರಡು ಶಬ್ದಗಳಿದೆ. ಚಿತ್ ಅಂತ ಒಂದು, ಆಭಾಸ ಅಂತ ಒಂದು ಶಬ್ದ ಎರಡಿದೆ. ಆ ಚಿತ್ ಅನ್ನೋದು ಶುದ್ಧ ಚೈತನ್ಯ. ಅದು ಈ ಕನ್ನಡಿ ಒಂದು ಉಪಮಾನದಲ್ಲಿ ಅಥವಾ ಕನ್ನಡಿಯ ಒಂದು ಪ್ರಾಯದಲ್ಲಿ ಪ್ರಾಯವಾಗಿರೋ ನಮ್ಮ ಒಂದು ಅಂತಃಕರಣ ಅಂತ ಇದೆಯಲ್ಲ, ಅದರಲ್ಲಿ ಅದರ ಒಂದು ಪ್ರತಿಬಿಂಬ ಬೆಳುತ್ತೆ, ಅದಕ್ಕೆ ಆಭಾಸ ಅಂತ ಹೇಳ್ತಾರೆ. ನೋಡಿ, ಇವಾಗ ಕನ್ನಡಿಲಿ ನಾವು ಮುಖ ನೋಡ್ಕೊಂಡ್ರು ಕೂಡ ನಮ್ಮದು ಒಂದು ಆಭಾಸವೇ ಅದು. ಒಬ್ಬರಿಗೆ ಮುಖ ಚೆನ್ನಾಗಿಲ್ದಿರೋದೇ ಏನಪ್ಪ ಆಭಾಸ ಅಂತ ಹೇಳ್ತಾರೆ ಯಾರಾದರೂ, ಅದು ಬೇರೆ ವಿಷಯ. ಆದರೆ ಇರೋ ವಿಷಯ ಅತ್ಯಂತ ಸುಂದರವಾಗಿರೋನು ಕೂಡ ಅವನ ಕನ್ನಡಿಲಿ ನೋಡ್ಕೊಳ್ಳುವಾಗ ಕನ್ನಡಿಲಿ ಬಿರೋದು ಆಭಾಸವೇ ಅದು. ಯಾಕಂದ್ರೆ ಸಂಸ್ಕೃತ ಶಬ್ದಕ್ಕೆ ಅದೇ ಅರ್ಥ. ಆಭಾಸ ಅಂದ್ರೆ ಒಂದು ತೋರಿಕೆ ಅದು ಅಂತ. ಯಾಕಂದ್ರೆ ಇವನಿಗೆ ಹೊಟ್ಟೆ ಹಸಿದಾಗ ಕನ್ನಡಿ ಇರೋ ಮುಖಕ್ಕೆ ಏನು ನಾವು ಊಟ ಕೊಡೋಕ್ಕಾಗಲ್ಲ, ನಾವು ಇವನಿಗೆ ಹಾಕೋಬೇಕಾಗುತ್ತೆ ಅದು. ಹಾಗಾಗಿ ಅದು ಆಭಾಸ. ಆಮೇಲೆ ಇವನಿಗೆ ಯಾರಾದರೂ ಎತ್ತಿ ಹೊಡೆದ್ರೆ ಆ ಕನ್ನಡಿಲಿ ಇರೋನಿಗೆ ಏನು ಏಟು ಬಿಡಲ್ಲ ಅದಕ್ಕೆ. ಹಾಗಾಗಿ ಇವನು ಬೇರೆ, ಅದು ಬೇರೆನೇ, ಅದು ಇವನು ಒಂದು ಆಭಾಸವೇ ಅದು ಅಂತ ನಾವು ಜ್ಞಾಪಕ ಇಟ್ಕೋಬೇಕು. ಅದೇ ಥರನೇ ಈ ಚಿತ್ತಿನ ಒಂದು ಆಭಾಸ. ಯಾಕಂದರೆ ಆ ಚಿತ್ತಂತ ಅಖಂಡ ಚೈತನ್ಯ ಇದೆಯಲ್ಲ, ಅದು ಯಾವುದೇ ಒಂದು ಕೆಲಸವನ್ನು ಮಾಡಲ್ಲ, ಯಾವುದೇ ಒಂದು ಪವರ್ ಕೂಡ ಅದಕ್ಕೆ ಅದೇನು ತೋರಿಸ್ಕೊಡಲ್ಲ. ಅದಕ್ಕೆ ಏನಾದರೂ ಒಂದು ಪವರ್ ತೋರಿಸ್ಕೋಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ಉಪಾಧಿ ಮಧ್ಯದಲ್ಲಿ ಬರಬೇಕಾಗಿದೆ. ಅದೇ ಥರನೇ ಇಲ್ಲಿ ನಮಗೆ ಅಂತಃಕರಣ ಅಂತ ಒಂದು ಉಪಾಧಿ ಬಂದಿರೋದ್ರಿಂದ ಆ ಉಪಾಧಿಯಲ್ಲಿ ಆ ಚಿತ್ತ ಅನ್ನೋದು ಪ್ರತಿಫಲಿತವಾಗಿ ಇದರ ಮುಖಾಂತರ ಇಂದ್ರಿಯಗಳಿಗೆಲ್ಲ ಶಕ್ತಿ ಕೊಡುತ್ತೆ, ಪ್ರಾಣನಿಗೆ ಓಡಾಡೋಕ್ಕೆ ಶಕ್ತಿ ಕೊಡುತ್ತೆ, ಆಮೇಲೆ ಈ ದೇಹಕ್ಕೆ ಓಡಾಡಿ ನಾನಾ ಕೆಲಸಗಳು ಮಾಡೋಕ್ಕೆ ಶಕ್ತಿ ಕೊಡುತ್ತೆ, ಅದು ಮನಸ್ಸಿಗೆ ಬುದ್ಧಿಗೆ ಅವುಗಳಿಗೆ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡುತ್ತೆ, ಅದು ಹೀಗೆಲ್ಲ ಮಾಡುತ್ತೆ. ಅದು ಹೇಗೆ ಮಾಡುತ್ತೆ ಅಂತ ಹೇಳಿದ್ರೆ ಆ ಚಿತ್ಸ್ವರೂಪ ನಿರ್ವಿಕಾರಿಯಾಗಿ ಯಾವುದೊಂದು ಸಂಬಂಧವೂ ಇಲ್ಲದೇ ಇದ್ರೂ ಕೂಡ ಈ ಅಂತಃಕರಣ ಅಂತ ಒಂದು ಉಪಾಧಿ ಮಧ್ಯದಲ್ಲಿ ಸೇರ್ಕೊಂಡಿದ್ರಿಂದ ಅದೇನಾಯಿತು, ಅದಕ್ಕೆ ಬೈ ಡಿಫಾಲ್ಟ್ ಆ ಚಿತ್ಸ್ವರೂಪ ಇದರಲ್ಲಿ ಒಂದು ಪ್ರತಿಬಿಂಬವನ್ನು ತಾಳ್ತಾ ಇದೆ. ಅದೇನು ಇಷ್ಟಪಡಲಿಲ್ಲ ತಾಳಬೇಕು ಅಂತ. ಇವಾಗ ಸೂರ್ಯ ಇದ್ದಾನೆ ಮೇಲ್ಗಡೆ, ನಾವು 4 ಕಡೆ 4 ಕನ್ನಡಿಗಳು ಇಟ್ಬಿಟ್ರೆ ಅದರಲ್ಲೆಲ್ಲ ಕೂಡ ನಮಗೆ ಸೂರ್ಯನ ಪ್ರತಿಬಿಂಬ ಬೆಳುತ್ತೆ, ತುಂಬ ಬ್ರೈಟಾಗಿ ಒಂದು ಲೈಟು ನಮಗೆ ಸಿಗುತ್ತೆ ಅದನ್ನ ಒಂದು ಕಡೆ ಫೋಕಸ್ ಮಾಡಿದ್ರೆ. ಆದರೆ ಈ ಸೂರ್ಯ ಏನು ಅನ್ಕೊಳ್ಳಿಲ್ಲ, ನಾನು ಈ ಕನ್ನಡಿಗಳಲ್ಲೆಲ್ಲ ಹೋಗಿ ಪ್ರತಿಫಲನ ಹಾಕ್ತೀನಿ, ಯಾರಾದರೂ ಕನ್ನಡಿ ಇಟ್ಟರೆ ಚೆನ್ನಾಗಿರುತ್ತಪ್ಪ ಅಂತ ಅದೇನು ಅನ್ಕೊಳ್ಳಿಲ್ಲ. ಆದರೆ ನಾವು ಇಟ್ಟಾಗ ಏನಾಗುತ್ತೆ, ಬೈ ಡಿಫಾಲ್ಟ್ ಅದರ ಒಂದು ಲೈಟ್ ಬಿದ್ದುಬಿಡುತ್ತೆ. ಅದೇ ಥರನೇ ಇಲ್ಲೂ ಕೂಡ ಈ ಚಿತ್ಸ್ವರೂಪದ ಒಂದು ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆಭಾಸ ಅಂತ ಯಾತಕ್ಕೆ ಹೇಳ್ತೀವಿ ಅದನ್ನು ಅಂತ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಚಿತ್ಸ್ವರೂಪ ಅಖಂಡ ಚೈತನ್ಯ ಸ್ವರೂಪ, ಅದು ಅದ್ವಿತೀಯ ಸ್ವರೂಪ, ಅದು ಪ್ರಪಂಚ ಸಂಬಂಧವೇ ಇಲ್ಲ ಅದಕ್ಕೆ. ಅಂಥದ್ದು ತಾನಾಗಿ ಇರುವಾಗ ಈ ಅಂತಃಕರಣ ಅಂತ ಒಂದು ಅಜ್ಞಾನದಿಂದ ಒಂದು ಉಟ್ಕೊಂಡಾಗ ಏನಾಯಿತು, ಅಂತಃಕರಣಕ್ಕೆ ಒಂದು ಪ್ರತಿಫಲನ ಮಾಡೋ ಒಂದು ಶಕ್ತಿ ಇರೋದ್ರಿಂದ ಅದರ ಒಂದು ಚಿತ್ತಿನ ಒಂದು ಪ್ರತಿಫಲನ ಇದರಲ್ಲಿ ಬೈ ಡಿಫಾಲ್ಟ್ ಬಿದ್ದುಬಿಡುತ್ತೆ. ಅದು ಬಿದ್ದಾಗ ಏನಾಗುತ್ತೆ, ಅಂತಃಕರಣಕ್ಕೆ ಸಂಬಂಧಪಟ್ಟ ಒಂದು ವ್ಯಕ್ತಿ ಇದ್ದಾನಲ್ಲ, ಆ ವ್ಯಕ್ತಿಗೆ ಬೇಕಾಗಿರೋ ಎಲ್ಲ ಕೆಲಸಗಳು ಆ ಚಿತ್ತಿನ ಒಂದು ಚೈತನ್ಯದ ಒಂದು ಪ್ರಭೆಯಿಂದ ಈ ಎಲ್ಲ ಕೆಲಸಗಳು ಇವನಿಗೆ ಆಗುತ್ತೆ ಅಂತ. ಇದು ತುಂಬ ಚೆನ್ನಾಗಿರುತ್ತೆ, ಈ ಕಲ್ಪನೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಮಗೆ ಇದಕ್ಕೆ ನಮಗೆ ದೃಷ್ಟಾಂತ ಹೇಳಬೇಕಾದ್ರೆ ನಮಗೆ ಒಂದು ಎಲೆಕ್ಟ್ರಿಕಲ್ ಜನರೇಷನ್
ಎಲೆಕ್ಟ್ರಿಸಿಟಿ ಜನರೇಷನ್ ಒಂದು ಕಡೆ ಮಾಡಿರ್ತಾರೆ, ಒಂದು ಕಡೆ ಸ್ಟೋರ್ ಮಾಡಿರ್ತಾರೆ. ಅದಕ್ಕೆ ಸ್ಟೋರ್ ಮಾಡೋಕ್ಕೆ ಏನೋ ಯುಕ್ತಿಗಳೆಲ್ಲ ಇದೆಯಲ್ಲ, ಅದು ಮಾಡಿರ್ತಾರೆ. ಆದರೆ ಸ್ಟೋರ್ ಮಾಡಿದ್ದು ಹಾಗೇ ಇದ್ಬಿಟ್ರೆ ನಮ್ಗೆ ಏನಕ್ಕೂ ಪ್ರಯೋಜನ ಆಗಲ್ಲ. ಅದನ್ನ ತಗೊಂಡೋಗಿ ಕಂಡಕ್ಟ್ ಮಾಡಿ ಎಲ್ಲಾದ್ರೂ ಒಂದು ಕಡೆ ಅದನ್ನ ಪ್ರಯೋಜನ ಮಾಡೋಕ್ಕೆ ಏನೋ ಒಂದು ಇನ್ಸ್ಟ್ರೂಮೆಂಟೋ ಅಥವಾ ಏನಾದರೂ ಒಂದು ಮೀಡಿಯಂ ಇಟ್ಬಿಟ್ರೆ ಅವಾಗ ಏನಾಗುತ್ತೆ, ಕಂಡಕ್ಟ್ ಆಗ್ಬಿಡುತ್ತೆ. ಅದು ಕಂಡಕ್ಟ್ ಆಗ್ಬಿಟ್ಟು ಅಲ್ಲಲ್ಲಿ ದೀಪಗಳು ಅಥವಾ ಫ್ಯಾಕ್ಟ್ರಿಲಿ ಏನೋ ಮಿಷಿನ್ ಕೆಲಸ ಮಾಡೋದಕ್ಕೋ ಅಥವಾ ಫ್ಯಾನ್ ಸುತ್ತೋದಕ್ಕೋ ಏನಕ್ಕೋ ಏನೇನು ನಾನಾ ಗ್ಯಾಜೆಟ್ಸ್ ಎಲ್ಲ ಇಟ್ಬಿಟ್ರೆ ಏನಾಗುತ್ತೆ, ಕಂಡಕ್ಟ್ ಆಗಿದೆಲ್ಲ ಬಂದ್ಬಿಡುತ್ತೆ. ಅದು ಕಂಡಕ್ಟ್ ಆಗದೇ ಇರೋ ಸಂದರ್ಭದಲ್ಲೂ ಕೂಡ ನಾವು ಕಲ್ಪನೆ ಮಾಡ್ಕೋಬೋದಲ್ವಾ ಎಲೆಕ್ಟ್ರಿಸಿಟಿನ. ಅದೇ ಥರನೇ ಚಿತ್ತ ಅನ್ನೋದನ್ನು ಕೂಡ ನಾವು ಜೀವ ಅಂತ ಒಂದು ಉಪಾಧಿ ಅಥವಾ ಅಂತಃಕರಣ ಅಂತ ಉಪಾಧಿ ಇಲ್ಲದೇನೆ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗುತ್ತೆ. ಆದರೆ ಉಪಾಧಿ ಬಂದ ತಕ್ಷಣ ಏನಾಗುತ್ತೆ, ಅದು ನಾನಾ ಕೆಲಸಗಳಿಗೆ ವಿನಿಯೋಗ ಆಗೋಗ್ಬಿಡುತ್ತೆ ಅದು ಅಂತ ಆಗುತ್ತೆ. ಆದರೆ ಅದೇನು ವಿನಿಯೋಗ ಮಾಡ್ಕೊಳ್ಬೇಕು ಅಂತ ಇದು ಉದ್ದೇಶ ಪಡಲಿಲ್ಲ. ಈ ಕಂಡಕ್ಟಿಂಗ್ ಮೀಡಿಯಮ್ ಎಲ್ಲ ಇದ್ದಿದ್ದರಿಂದ ಅದರಲ್ಲಿ ಬೈ ಡಿಫಾಲ್ಟ್ ಕಂಡಕ್ಟ್ ಆಗೋಗ್ಬಿಡುತ್ತೆ. ಅದೇ ಥರನೇ ಚಿತ್ ಸ್ವರೂಪ ಕೂಡ ಅರ್ಥ, ಅದನ್ನ ನಾವು ಕಟ್ಕೊಬೇಕು ನಾವು. ಇಲ್ಲಿ ಚಿತ್ರಸ್ಥ ಪರ್ವತಾದೀನಾಂ ವಸ್ತ್ರಾಭಾಸಃ ನ ಲಿಖ್ಯತೆ, ಸೃಷ್ಟಿಸ್ಥ ಮೃತ್ತಿಕಾದೀನಾಂ ಚಿದಾಭಾಸಃ ತಥಾ ನಹಿ. ಹಾಗಾಗಿ ಸೃಷ್ಟಿಯಲ್ಲಿರೋ ಮೃತ್ತಿಕ ಅಂತ ಹೇಳಿದ್ರೆ ಮಣ್ಣು, ಆಮೇಲೆ ನೀರು, ಇವುಗಳಿಗೆಲ್ಲ ಅದಕ್ಕೆ ಒಂದು ಜೀವ ಅಂತ ನಾವು ಯಾರು ಹೇಳೋಲ್ಲ ಅದನ್ನ ಅಂತ ತೋರಿಸಿದ್ರು. ಅದನ್ನ ಸಂಸಾರ ಪರಮಾರ್ಥೋಯಂ ಸಂಲಗ್ನ ಸ್ವಾತ್ಮವಸ್ತುನಿ ಇತಿ ಭ್ರಾಂತಿರವಿದ್ಯಾ ಸ್ಯಾತ್ ವಿದ್ಯೆಯೈಷಾ ನಿವರ್ತತೆ. ಇಲ್ಲಿ ಸಂಸಾರ ಭ್ರಾಂತಿ ಅನ್ನೋದರ ಒಂದು ರೂಪ ಹೇಗಿದೆ ಅಂತ ತೋರಿಸ್ತಾ ಇದ್ದಾರೆ. ಸಂಸಾರ ಪರಮಾರ್ಥೋಯಂ ಸಂಲಗ್ನ ಸ್ವಾತ್ಮವಸ್ತುನಿ. ಅಂದರೆ ಸಂಲಗ್ನ ಅಂತ ಹೇಳಿದ್ರೆ ಈ ಸತ್ ಅನ್ನೋದ್ರಲ್ಲಿ ತುಂಬ ಸೇರ್ಕೊಂಡ್ಬಿಟ್ಟಿದೆ ಈ ಸಂಸಾರ ಅನ್ನೋದು. ಸ್ವಾತ್ಮವಸ್ತುನಿ, ತನ್ನ ಆತ್ಮಸ್ವರೂಪ ಅಂತ ಒಂದು ವಸ್ತು ಇಲ್ಲೇ ಈ ಸಂಸಾರ ಇದೆ. ಅದು ಪರಮಾರ್ಥಿಕವಾದ್ದು. ಪರಮಾರ್ಥಿಕ ಅಂತ ಹೇಳಿದ್ರೆ ಏನು, ಸತ್ಯವಾದ್ದು. ನನಗೆ ನಿಜವಾಗ್ಲೂ ಸಂಸಾರ ಅಂತ ಒಂದಿದೆ, ನಾನು ಇದರಲ್ಲಿ ಈ ಥರ ಇವಾಗ ಒಂದು ಹುಟ್ಟಿದ್ದೀನಿ, ಇವಾಗ ಒಂದು ದಿವಸ ಸಾಯ್ತೀನಿ, ಸತ್ತ ಮೇಲೆ ನಾನು ಮತ್ತೆ ಹುಟ್ತೀನಿ ಅನ್ನೋದು. ಆಮೇಲೆ ಸಂಸಾರದಲ್ಲಿರೋರು ಇರುವಾಗಲೇ ಸುಖ ದುಃಖ ಇತ್ಯಾದಿಗಳೆಲ್ಲ ಇರುತ್ತೆ. ಇಂಥದ್ದನ್ನೆಲ್ಲ ಪರಮಾರ್ಥಿಕವಾಗಿ ಅನ್ಕೊಳ್ತಾನೆ ಅವನು. ಇದೆಲ್ಲ ತನ್ನ ಸ್ವರೂಪದಲ್ಲೇ ಆತ್ಮವಸ್ತುವಲ್ಲೇ ಇದನ್ನು ಕಲ್ಪನೆ ಮಾಡ್ಕೊಂಡ್ಬಿಡ್ತಾನೆ ಅವನು. ಸಂಲಗ್ನ ಅಂತ ಹೇಳಿದ್ರೆ ಅಲ್ಲೇ ಅದು ಲಗ್ನವಾಗಿ ಹೋಗ್ಬಿಟ್ಟಿರುತ್ತೆ ಅದು ಅಂತ. ಇದು ಇತಿ ಭ್ರಾಂತಿ. ಇಂಥ ಒಂದು ಭ್ರಾಂತಿ ಅನ್ನೋದು ಅವಿದ್ಯೆಯಿಂದ ಉಂಟಾಗಿರೋದು. ಅದು ವಿದ್ಯೆಯಿಂದ ಮಾತ್ರ ಅದು ನಿವಾರಣೆ ಆಗುತ್ತೆ, ಅದು ನಿವಾರಣೆ ಹೊಂದುತ್ತೆ ಅದು ಅನ್ನೋದನ್ನು ತೋರಿಸಿ. ಯಾಕಂದರೆ ಇಂಥ ಒಂದು ಅವಿದ್ಯೆಗೆ ನಮಗೆ ಯಾವಾಗಲೂ ಕೂಡ ಎಲ್ಲ ಕಡೆಯೂ ಕೂಡ ನಾವು ನೋಡಿದ್ದೀವಿ, ಒಂದು ವಿಷಯ ನಮಗೆ ಗೊತ್ತಿಲ್ಲದೆ ಹೋದರೆ ಆ ವಿಷಯದ ಬಗ್ಗೆ ತಿಳುವಳಿಕೆ ಪಡ್ಕೋ ಅಂತ ಅಷ್ಟೇ ಅಲ್ವಾ. ಒಂದು ಹುಡುಗ ಕಾಲೇಜಿಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಏನೇನೋ ಹೇಳ್ಕೊಡ್ತಾರೆ, ನಿನಗೆ ಗೊತ್ತಿಲ್ಲದೆ ಇರೋ ವಿಷಯಗಳೆಲ್ಲ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಆ ತಿಳುವಳಿಕೆ ಪಡ್ಕೊಂಡು ನೀನು ನಾಳೆ ಅದನ್ನು ಎಲ್ಲೋ ಒಂದು ಕಡೆ ಉಪಯೋಗಿಸ್ತೀಯ ಅಂತ. ಹಾಗಾಗಿ ಎಲ್ಲೆಲ್ಲಿ ನಮಗೆ ಗೊತ್ತಿಲ್ಲ ಅಂತ ಬಂತೋ ಅಲ್ಲೆಲ್ಲ ಒಂದು ತಿಳುವಳಿಕೆ ಬೇಕು. ಒಬ್ಬ ಸಂಗೀತ ಕಲಿಬೇಕು ಅಂತಿದ್ದಾರೆ, ಅವ್ರು ಏನು ಮಾಡ್ತಾರೆ, ಅಂಥ ವಿದ್ವಾಂಸ ಹತ್ರ ಹೋಗ್ತಾರೆ. ಅದರಲ್ಲೂ ಕೂಡ ನೋಡಿ, ಕೆಲವರೆಲ್ಲ ಈ ತಮಿಳಲ್ಲಿ ಇರೋ ಸಂಗೀತಗಾರರು, ತಮಿಳುನಾಡಲ್ಲಿ ಹುಟ್ಟಿ ಬೆಳೆದವರು, ತಮಿಳು ಮಾತ್ರ ಗೊತ್ತಿರೋರು, ಅವ್ರು ಏನು ಮಾಡ್ತಾರೆ, ಪುರಂದರದಾಸರ ಕೃತಿಗಳು ಅಥವಾ ಯಾರಾದರೂ ಬೇರೆ ಕೃತಿಗಳು, ಕನ್ನಡ ಕೃತಿಗಳು ಏನಾದರೂ ಹಾಡಬೇಕು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಅದನ್ನು ಚೆನ್ನಾಗಿ ಹಾಡೋ ಬಲ್ಲ ಅವ್ರ ಹತ್ರ ಹೋಗಿ ಕಲಿತಾರೆ ಅದನ್ನು. ಯಾಕಂದರೆ ಆ ಉಚ್ಚಾರಣೆ ಅದೆಲ್ಲ ಸರಿಯಾಗಿ ಬರಬೇಕು ಅವರಿಗೆ, ಆ ಭಾಷೆ ಅವರಿಗೆ ಬಂದಿರಲ್ಲ. ಹಾಗಾಗಿ ಇಂಥ ಒಂದು ಕೃತಿ ಪುಸ್ತಕದ ಕೈಯಲ್ಲಿ ಪೇಪರ್ ಇಟ್ಕೊಂಡಿರ್ತಾರೆ. ಅದು ಕೂಡ ಕನ್ನಡದಲ್ಲಿ ಬರ್ಕೊಂಡಿರೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ ಅವ್ರಿಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಅದನ್ನ ಇಟ್ಕೊಂಡಿರ್ತಾರೆ. ಅದನ್ನು ಇನ್ನೊಬ್ಬರಿಗೆ, ಅವ್ರು ಕನ್ನಡದವ್ರು ಹೇಗೆ ಆಡ್ತಾರೆ ಅಂತ ನೋಡ್ತಾರೆ. ಅವರು ನೋಡಿ ಅವ್ರ ಹತ್ರ ಕಲಿತಾರೆ. ಅವ್ರ ಹತ್ರ ಹೋಗಿ ಟೈಮ್ ತಗೊಂಡು ಅವ್ರ ಹತ್ರ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಅವ್ರ ಹತ್ರ ಹೋಗಿ ನಾನು ಇಷ್ಟು ದಿವಸ